ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರ ಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಸೇನೆಯ ನಡುವೆ ನಿಂತ ಅರ್ಜುನ ಕೃಷ್ಣ ಅಂತ ಕರೆದು ತನಗಾಗುವ ಒಳಗುದಿಯ ಕೆಲವು ಮುಖಗಳನ್ನು ಪ್ರತ್ಯೇಕವಾಗಿ ತಿಳಿಸಿಕೊಡುತ್ತಾ ಇದ್ದಾನೆ. ಸನ್ನಿವೇಶವನ್ನು ನಿಭಾಯಿಸಿಕೊಳ್ಳಲೋಸುಗ ತಾನು ಮಾಡುವ ತಂತ್ರ ಅದು ಕೈಕೊಡ್ತಾ ಇದೆ, ಸೋಲ್ತಾ ಇದೆ ಅನಿಸಿಕೊಂಡಾಗ ಭಾವೋದ್ರೇಕಕ್ಕೊಳಗಾದ ಅರ್ಜುನ ಅಂತರಾಳವನ್ನು ಕೃಷ್ಣನೆದುರು ತೆರೆದಿಡ್ತಾನೆ. ಬಹಳ ಸುಂದರವಾದಂತಹ ನಿರೂಪಣೆ. ಒಬ್ಬ ಸಾಧಕನಾದವ, ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿಕೊಂಡವ ದೇವರೆದುರು ತೆರೆದಿಡಬೇಕಾಗಿರತಕ್ಕಂತಹ ಅವನ ದಿನಚರಿ ಇದು. ನಾವು ಸರ್ಕಾರವನ್ನು ದೇವರು ಅಂತ ನಂಬ್ತೇವೆ, ಆದರೂ ಅವನಿಗೊಂದು ಲೆಕ್ಕ, ನಮಗೊಂದು ಲೆಕ್ಕ ಇರುತ್ತದೆ ನಮ್ಮ ಬದುಕಿನಲ್ಲಿ. ಹಾಗೆ ಎಷ್ಟೋ ಜನರಲ್ಲಿ ದೇವರ ಹತ್ತಿರ ಇದೇ ರೀತಿಯಾದಂತಹ ಗುಟ್ಟಿನ ಗೋಪ್ಯ ವ್ಯವಹಾರ ಇರ್ತದೆ. ದೇವರಿಗೇನು ತಿಳಿಯದ ಹಾಗೆ ದೇವರಿಗೆ ಮಾತ್ರ ಸುಂದರವಾದ ಸಸ್ಯ ಸಮೃದ್ಧವಾದ ಆಹಾರ, ನಮಗೋ ಬೇರೆ. ದೇವರಿಗೆ ಅಂತ ಹೇಳಿರತಕ್ಕಂತಹ ತೆಂಗಿನಕಾಯಿ, ವೀಳ್ಯದೆಲೆ, ಆನಂತರ ಅಡಿಕೆ ಎಲ್ಲ, ಅದು ನಮಗಾಗುವಾಗ ಬೇರೆ ಊಟ ತಿನಿಸುಗಳು ಎಲ್ಲ. ಹಾಗೆ ಯಾವುದರಲ್ಲಿಯೂ ಸಹ ನಾವು ಭಗವಂತನಿಗೆ ಮತ್ತೆ ನಮಗೆ ಸಾಜಾತ್ಯವಾದ, ಸಾರೂಪ್ಯವಾದ ಯಾವುದೇ ವಸ್ತುಗಳನ್ನು ನಾವಿಟ್ಟುಕೊಳ್ಳುವುದಿಲ್ಲ. ಎಷ್ಟೋ ಮನೆಯಲ್ಲಿ ದೇವರಿಗೊಂದು ಕೋಣೆಯೇ ಇರುವುದಿಲ್ಲ. ನಮಗೂ ಬಹಳ ಅದ್ಧೂರಿಯಾಗಿರತಕ್ಕಂತಹ, ನಮಗೆ ಇರುವವರಿಗೆ, ಬರುವವರಿಗೆ, ಬಂದು ಹೋಗುವವರಿಗೆ ಪ್ರತ್ಯೇಕವಾದ ಕೋಣೆಗಳುಂಟು. ದೇವರಿಗೆ ಅಂತ ಒಂದು ಖಾಯಂ ಆದ ಬಹಳ ಸುಂದರವಾದ ಕೋಣೆ ಇಲ್ಲ. ಇದ್ದರೂ ಎಲ್ಲಿಯೋ ಒಂದು ಮೆಟ್ಟಲ ಅಡಿಯಲ್ಲಿಯೋ, ಅಡಿಗೆ ಕೋಣೆಯ ಎಡೆಯಲ್ಲಿಯೋ, ಹಿಡಿಸುವಡಿಯ ಅಡಿಯಲ್ಲಿಯೋ ಎಲ್ಲಿಯೋ ಮಾಡಿಕೊಳ್ಳುತ್ತೇವೆ ನಾವು. ಇದರಿಂದ ನಮ್ಮ ಮನಸ್ಸಿನಲ್ಲಿಯೂ ಭಗವಂತ ಎಷ್ಟು ಎಡೆಯಲ್ಲಿ ದೂರದಲ್ಲಿ ಇದ್ದಾನೆ ಎನ್ನುವುದು ಗೊತ್ತಾಗುತ್ತೆ. ಸರ್ವವ್ಯಾಪಿಯಾದ ಭಗವಂತನಿಗೆ ಎಲ್ಲ ಕೋಣೆಯಲ್ಲಿಯೂ ಜಾಗ ಕೊಡಬೇಕು. ಪ್ರತಿ ಕೋಣೆಯಲ್ಲಿಯೂ ನಡುವೆಯೋ, ಪೂರ್ವ ದಿಕ್ಕಿನಲ್ಲಿಯೋ, ಈಶಾನ್ಯದಲ್ಲಿಯೂ ದೇವರ ಜಾಗ ಆಗಬೇಕು. ಮಲಗುವ ಕೋಣೆಯಲ್ಲಿಯೂ ಮಲಗಿದ್ದಲ್ಲಿ ಎದ್ದಾಗಲೇ ಕಾಣುವಂತೆ, ಬಿದ್ದಾಗಲೇ ಸಿಗುವಂತೆ, ಮುಟ್ಟಿದಾಗಲೇ ಎಡುವಂತೆ ಭಗವಂತ ಇರಬೇಕು. ಇವತ್ತು ಪಾಶ್ಚಾತ್ಯದ ಪ್ರಭಾವದಿಂದಾಗಿ ದೇವರ ಕೋಣೆಯಲ್ಲಿ ದೇವರ ಚಿತ್ರ ಇಲ್ಲ, ಪ್ರತಿಮೆ ಇಲ್ಲ, ಪ್ರತೀಕ ಇಲ್ಲ, ಸನ್ನಿಧಾನ ಇಲ್ಲ, ಫೋಟೋ ಇಲ್ಲ. ನಾವು ಹೊರಗೆ ಆಗಿರುತ್ತೇವೆ. ಹಾಗಿರುವಾಗ ಅರ್ಜುನನ ಈ ಮಾತು ಕಂಡಾಗ ನಮಗೆ ಬಹಳ ಸುಂದರವಾಗುತ್ತೆ. ದೇವರ ಎದುರು ಏನೂ ಮುಚ್ಚು ಮೊರೆ ಇಲ್ಲದೆ ಬಿಚ್ಚು ಮನಸ್ಸಿನಿಂದ ಸರ್ವಸ್ವವನ್ನು ಒಪ್ಪಿಸಿಕೊಳ್ಳುವಂತೆ ಹೇಳಿಕೊಳ್ಳುವವನ ತವಕ, ತುಡಿತ ಬಹಳ ಸುಂದರವಾಗಿ ಕಾಣುತ್ತೆ. ಅದು ಕೃಷ್ಣನ ನಾಮಕರಣದ ಹೆಸರನ್ನು ಎತ್ತಿ ಹೇಳಿ, ಚಿಕ್ಕಂದಿನಲ್ಲಿ ಇಟ್ಟ ಹೆಸರು ಕೃತಿಯಿಂದ ಮತ್ತೆ ಬರತಕ್ಕಂಥ ಹೆಸರುಗಳು ದೊಡ್ಡ ಸಂಗತಿಯಲ್ಲ. ಅದು ಬೇಲಿಗೆ ಕಾರಣವಾಗತ್ತೆ, ನಾಮವೂ ಬೇಲಿಗೆ ಕಾರಣವಾಗತ್ತೆ, ಇಲ್ಲ ಅಲ್ಲ. ಎಲ್ಲಿಯಾದ್ರೂ ಮೊಟಕುಗೊಳಿಸಿ ಅವನ ನಾಮವನ್ನು ಕರೆದ್ರೂ ಸಿಟ್ಟು ಬರುತ್ತೆ ಕೆಲವರಿಗೆ. ಸರಿಯಾಗಿ ಹೇಳಬೇಕಾಗತ್ತೆ. ಹಾಗೆ ಭಗವಂತನ ನಾಮಕರಣದಲ್ಲಿ ಕೊಟ್ಟ ಹೆಸರದು. ಬಹಳ ಸುಂದರವಾದಂತಹ ಗಾರ್ಗ್ಯ ಪುರೋಹಿತರು, ಯಾದವರ ಆಚಾರ್ಯರು ಹಟ್ಟಿಯಲ್ಲಿ ನಾಮಕರಣ ಮಾಡಿದ್ದಾರೆ ಕೃಷ್ಣನಿಗೆ. ನಾವಿವತ್ತು ನಮ್ಮ ಕಾರ್ಯಕ್ರಮಗಳಿಗೆಲ್ಲ ದೊಡ್ಡ ದೊಡ್ಡ ಜಾಗಗಳನ್ನೆಲ್ಲ ಹುಡುಕೊಳ್ಳುತ್ತೇವೆ. ತುಂಬ ಜನರು ಬರುವಂತೆ, ಬಂದವರ ವಾಹನಗಳು ಚೆನ್ನಾಗಿ ಇರುವಂತೆ ಜಾಗ ಬೇಕು ನಮಗೆ. ನಾವು ಬಂದ್ರೆ ಇರುವುದಲ್ಲ, ದೇವರ ಸನ್ನಿಧಾನ ಬೇಕು ಅಲ್ಲ. ಬಂದವರಿಗೆ ವಾಹನ ನಿಲ್ಲಿಕ್ಕೆ ಜಾಗ ಉಂಟಾ ಅಂತ ಜಾಗದಲ್ಲಿ ಮಾಡಿ ಕಾರ್ಯಕ್ರಮ. ಅದು ಉಪನಯನ ಇರಲಿ, ನಾಮಕರಣ ಇರಲಿ, ಶ್ರಾದ್ದವೇ ಇರಲೇಬೇಕಾದ್ರೆ
ಆದರೆ ನಮ್ಮ ಕೃಷ್ಣನಿಗೆ ಹೆಸರು ಕೊಟ್ಟದ್ದು ಹಟ್ಟಿಯಲ್ಲಿ. ಆದ್ದರಿಂದ ಅವನ ಹೆಸರು ಉಳಿಯಿತು, ಅತ್ಯಂತ ಎತ್ತರವಾಗಿ ಪಾಪ ನಿವೃತ್ತಿಗೆ ಕಾರಣವಾಯಿತು. ಸಕಲ ದೇವತೆಗಳ ಸನ್ನಿಧಾನವುಳ್ಳ ಲಕ್ಷ್ಮಿಗೆ ಅತ್ಯಂತ ಇಷ್ಟವಾದ ಗೋಸ್ಥಾನದಲ್ಲಿ ನಾಮಕರಣ ಕಾರ್ಯಕ್ರಮ. ಕೃಷ್ಣ ಅಂತ ದೇವರಿಗೆ ಹೆಸರಿಟ್ಟಿದ್ದಾನೆ. ಇವ ಎಲ್ಲರನ್ನು ಸಹ ತನ್ನೆಡೆಗೆ ಭಾವುಕರನ್ನೆಲ್ಲ ತನ್ನ ಹೃದಯವಂತಿಕೆಗೆ ಎಳೆದು ಬಿಡ್ತಾನೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ನೆನಪು ಮಾಡಿಕೊಂಡ ಅರ್ಜುನ ಕೃಷ್ಣ ಅಂತ ಕರೆದು ತನಗಾಗುವ, ತನ್ನ ಇಂದ್ರಿಯಗಳಿಗಾಗುವ ಬಗೆ ಬಗೆಗಳನ್ನೆಲ್ಲ ಬಹುಮುಖದಿಂದ ತೋರಿಸಿಕೊಟ್ಟ. ಒಂದು ಹೇಳಿದಾಗ ಇನ್ನೊಂದು ಹೇಳುತ್ತಾ ಇಲ್ಲ, ಒಂದು ಆಗುವ ಹಾಗೆ ಇನ್ನೊಂದು ಅನುಭವ ಆಗ್ತಾ ಇಲ್ಲ ಅವನಿಗೆ. ಹಾಗಾಗಿ ಇವತ್ತು ಮತ್ತೆ ಕೆಲವು ಕರ್ಮೇಂದ್ರಿಯಗಳ, ಜ್ಞಾನೇಂದ್ರಿಯಗಳ, ಅಂತರಿಂದ್ರಿಯಗಳ ಮುಖಗಳನ್ನು ಹೊರಗಾಗ್ತಾನೆ. ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ತೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮದೀವ ಚ ಮೇ ಮನಃ. ಇವತ್ತು ಮತ್ತೆ 4 ಮುಖ ಪರಿಚಯಿಸ್ತಾನೆ. ಇದರ ಹಿಂದೆ ತನ್ನ 4 ಮುಖಗಳನ್ನು ತೋರಿಸಿಕೊಟ್ಟಿದ್ದ. ತನಗೆ ಏನಾಗ್ತಾ ಇದೆ, ಗಾತ್ರಗಳ, ಇತರ ಸನ್ನಿವೇಶಗಳ, ಮೋರೆಗಳ, ಇದೆಲ್ಲ ಸಂಗತಿಗಳನ್ನು ಹೇಳಿದ್ದ. ಈಗ ಮತ್ತೊಂದು ಹೇಳ್ತಾನೆ, ತನ್ನ ಕೈಯ ಬಗ್ಗೆ ಹೇಳ್ತಾನೆ. ಗಾಂಡೀವಂ ಸ್ರಂಸತೆ ಹಸ್ತಾತ್. ಧನುರ್ಗ್ರಾಹ್ಯ ಅರ್ಜುನ ಸವ್ಯಸಾಚಿ ಧನು ಗಾಂಡೀವಂ ಶೋಭತೆ ಭೀಮವೇಗಂ ಅಂತ ಭಾರತ ಅರ್ಜುನನ ಗಾಂಡೀವವನ್ನು ಹಿಂದೆ ಪರಿಚಯ ಮಾಡಿಕೊಟ್ಟಿತ್ತು. ಇನ್ನೂ ಗಾಂಡೀವದ ಕಥೆಗಳನ್ನೆಲ್ಲ ಅರ್ಜುನನೇ ಹೇಳಿದ್ದನ್ನು ಭಾರತ ಹಿಂದೆ ಹೇಳಿ ಆಗಿದೆ. ಆತ ಉತ್ತರ ಕುಮಾರ ಗೋಗ್ರಹಣದ ಸಂದರ್ಭದಲ್ಲಿ ಓಡಿ ಹೋದಾಗ ಅರ್ಜುನ ರಥವನ್ನು ತಿರುಗಿಸಿ ಮರದ ಹತ್ತಿರ ತಗೊಂಡೋಗಿ ಆಯುಧವನ್ನು ತರಲಿಕ್ಕೆ ಹೇಳುತ್ತಾನೆ. ಮರ ಹತ್ತಿಸಿದ ಉತ್ತರನನ್ನು ಅವ ತಂದಿಟ್ಟ ಗಂಟು ಮೂಟೆ ಬಿಚ್ಚಿದ್ದಾನೆ. ಬಿಚ್ಚುವಾಗ ಅದರ ಪ್ರಭೆಯಿಂದ ಅವನು ಸೋತು ಹೋಗ್ತಾನೆ, ಕಂಗಾಲಾಗ್ತಾನೆ, ಕಣ್ಣು ಕುಕ್ಕಿ ಹೋಗುತ್ತೆ. ಇದು ಯಾರದ್ದು ಏನು ಕೇಳುತ್ತಾನೆ. ಆಗ ಒಂದೊಂದು ಆಯುಧಗಳ ಪರಿಚಯವನ್ನು ಅರ್ಜುನ ಮಾಡಿಕೊಡುತ್ತಾನೆ. ಇದು ಗಾಂಡೀವ ಅಂದ. ಏನು ಗಾಂಡೀವ? ಅದು ಖಾಂಡವ ವನಕ್ಕೆ ದಾಹ ಆದಾಗ ಅಗ್ನಿಗೆ ಆಹುತಿ ತಿಂದು 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 ಅಜೀರ್ಣ ಆಗಿತ್ತಂತೆ. ಯಾವತ್ತು ನೋಡಿದ್ರೂ ತುಪ್ಪ ಹಾಕ್ತಾರೆ. ಕೊನೆಗೆ ಆ ಅಜೀರ್ತಿಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಕೇಳಿದ್ರೆ, ಬೇರೆ ಬಗೆಯ ಊಟವನ್ನು ಮಾಡಿದ್ರೆ ನಾಲಿಗೆ ಸರಿಯಾಗತ್ತೆ ಅಂತ ಅವನಿಗೆ 7 ನಾಲಿಗೆ. ಅದಕ್ಕೇನು ಮಾಡುವ ಅಂದ್ರೆ, ಖಾಂಡವ ವನ ಇದೆ, ಅದನ್ನು ಸುಟ್ಟು ಬಿಡು, ಪೂರಾ ತಿಂದು ಬಿಡು. ಅದರಲ್ಲಿ ಎಲ್ಲ ಜೀವಜಾತುಗಳು ಇರ್ತಾವೆ, ಮರಮಟ್ಟುಗಳು ಇರ್ತಾವೆ, ಔಷಧಗಳು ಇದ್ದಾವೆ, ಚೆನ್ನಾಗಿ ಆಗತ್ತೆ ಅಂತ. ಅವ ಅದನ್ನು ಕಬಳಿಸ್ಲಿಕ್ಕೆ ಅಂತ ಬೆಂಕಿ ಹಿಡಿಬೇಕು, ಮೇಲಿನಿಂದ ಮಳೆ ಸುರಿಬೇಕು, ನಿಲ್ಲಬೇಕು. ಮೇಲೆ ಇಂದ್ರ ಅದನ್ನು ನಂದಿಸ್ತಿದ್ದ. ಅವನಿಗೆ ಇಷ್ಟವಾದ ಕಾಡು ಅದು. ಅದರಲ್ಲಿ ಅವನ ಇಷ್ಟನಾದ ತಕ್ಷಕ ಸಪರಿವಾರ ಇದ್ದಾನೆ, ಅವನನ್ನು ಉಳಿಸಿಕೊಳ್ಳಬೇಕು. ಇಲ್ಲಿರುವವ ಉಡುಪಿ ಕೃಷ್ಣ ಮಠದಲ್ಲಿ ಇರತಕ್ಕಂತಹ ನಾಗ ಅವನು ತಕ್ಷಕ. ಆದ್ರಿಂದ ನಮ್ಮ ಜಾಗಕ್ಕೆ ಹೆಚ್ಚು ಇಷ್ಟ ಅವನ ಕತೆ. ಭಾಗವತ ಒಳಗೆ ಕೂತವ ಭಾಗವತೋತ್ತಮನಾದ, ಭಾಗವತ ಪ್ರತಿಪಾದ್ಯನಾದ ಶ್ರೀಕೃಷ್ಣ. ಅವನ ಪಕ್ಕದಲ್ಲಿರುವ ಭಾಗವತ ಹೊರಗೆ ಬರಲಿಕ್ಕೆ ಕಾರಣನಾದ ತಕ್ಷಕ. ತಕ್ಷಣ ಬಂದು ಕಚ್ಚುತ್ತ ಶಾಪ ಪಡೆದಿದ್ದಾನೆ ಅಂದಾಗ ಮಾತ್ರ ಪರೀಕ್ಷಿತ ಕೂತು ಕೇಳಿದ. ಕೃಷ್ಣನನ್ನು ಬರಮಾಡಿಸಿಕೊಂಡ ತನ್ನ ಹೃದಯ ಮಂಟಪಕ್ಕೆ. ಅದರಿಂದ ತಕ್ಷಕನಿಗೆ ಅತ್ಯಂತ ಯೋಗ್ಯವಾದ ಸ್ಥಾನ ಉಡುಪಿಯೇ. ಸುಮಾರು ನಾಗಗಳ ಬಿಲಗಳು ಸುಮಾರು ಕಡೆ ಇವೆ. ಅದರಲ್ಲಿ ಉಡುಪಿಯಲ್ಲಿ ಇರತಕ್ಕಂಥ ನಾಗನ ಬಿಲ ತಕ್ಷಕ. ಅದರ ಮೇಲೆ ವಾದಿರಾಜರು ಮೇಲೆ ಬರದಂತೆ ಅವನಿಗೆ ಕಲ್ಲು ಮುಚ್ಚಿ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿಬಿಟ್ಟಿದ್ದಾರೆ, ಸಂಪತ್ತನ್ನೆಲ್ಲ ಹಾಕಿ. ಹಾಗೆ ವಾಸ್ತವವಾಗಿ ಪರೀಕ್ಷಿತನ ಆ ಯೋಗ್ಯತೆಯಿಂದಾಗಿ ಕೃಷ್ಣ ಅವನಿಗೊಂದು ಹೆಸರು ಕೊಟ್ಟಿದ್ದ. ನಿಜವಾದ ಹೆಸರನ್ನು ಜನ ಮರೆತಿದ್ರು. ಅವನ ಹೆಸರು ವಿಷ್ಣುರಾತ ಅಂತ. ವಿಷ್ಣು ಅಂದ್ರೆ ಕೃಷ್ಣನೇ. ಗರ್ಭದಲ್ಲಿ ಸೋತು ಹೋಗತಕ್ಕಂತಹ ವ್ಯಕ್ತಿಯನ್ನು ರಕ್ಷಣೆ ಮಾಡಿಕೊಟ್ಟದ್ದಕ್ಕೆ ಅವನಿಗೆ ಕೃಷ್ಣರಾತ ಅಂತ ಜನ ಕರೀತಿದ್ರು.
ಕೃಷ್ಣನೇ ವಿಷ್ಣು ಆದ್ರಿಂದ ವಿಷ್ಣುರಾತ ಆಗಿ ಹೋಗಿತ್ತು. ಅದರಿಂದ ವಿಷ್ಣುರಾತ, ಕೃಷ್ಣರಾತ, ತಕ್ಷಕ ಎಲ್ಲ ಒಂದೇ ಸಂದರ್ಭದಲ್ಲಿ ಬರುವವರು. ಹಾಗಾಗಿ ಇಂದ್ರ ತನ್ನ ಮಿತ್ರ ಅಂತ ಹೇಳಿ ಕಾಯ್ತಾ ಇದ್ದ. ಅಗ್ನಿ ಒಂದ್ಸರ್ತಿ ಪ್ರಯತ್ನಿಸಿದ, ಆಗಲಿಲ್ಲ. 7 ಸರ್ತಿ ಪ್ರಯತ್ನಿಸಿದ್ರೂ ಆಗಲಿಲ್ಲ ಅವನಿಗೆ. ಸುಮ್ಮನೆ ಕೂತ. ಈಗ ಒಳ್ಳೆ ಹೊತ್ತು ಸಿಕ್ಕಿತು, ಪಾಂಡವರ ಜಾಗ ಅದು ಆಗಿದೆ. ಅದರಿಂದ ಮತ್ತೆ ಅರ್ಜುನನ ಹತ್ರ ಕೇಳುತ್ತಾನೆ, ಕೃಷ್ಣನ ಹತ್ರ ಕೇಳುತ್ತಾನೆ, ನನಗೆ ನಿಮ್ಮ ಜಾಗದಲ್ಲಿ ಬಂದಿದೆ ಈಗ ಖಾಂಡವ, ನಾನು ಅದನ್ನು ಸರಿ ಮಾಡಿಕೊಡುತ್ತೇನೆ, ನುಂಗಿ ಖಾಲಿ ಮಾಡಿಕೊಡುತ್ತೇನೆ ಅಂತ. ಆಗ ಅರ್ಜುನ ಹೇಳುತ್ತಾನೆ, ನನಗೆ ಒಳ್ಳೆ ರಥ ಆಯುಧಗಳೆಲ್ಲ ಬರಲಿ ಅಂತ. ಆಗ ವರುಣನಿಂದ ಕೇಳಿ ಅಗ್ನಿ ಗಾಂಡೀವವನ್ನು ತಂದುಕೊಡುತ್ತಾನೆ. 2 ಬತ್ತಳಿಕೆ ತಂದುಕೊಡುತ್ತಾನೆ. ಎಲ್ಲರೂ ಬಿಲ್ಲುಗಾರರು ಬಿಲ್ಲನ್ನು ಹಿಡಿಯುವುದು ಎಡಕೈಯಲ್ಲಿ, ಬಲಗೈಯಲ್ಲಿ ಬಾಣವನ್ನು ಎಳೆದು ಬಿಡುವಂಥದ್ದು. ಬಲಬದಿಯಲ್ಲಿ ಬತ್ತಳಿಕೆ ಇರ್ತದೆ, ಬುಟ್ಟಿ ಇರ್ತದೆ, ಬಾಣಗಳ ಬುಟ್ಟಿ ಎತ್ತಿ ಹೊಡಿಲಿಕ್ಕೆ. ಇವನು ಹಾಗಲ್ಲ, ಇವನು ಸವ್ಯಸಾಚಿ ಆದ್ರಿಂದ ಸವ್ಯೇನಾಪಿ ಸಚತೆ ಅಂತ. ಸವ್ಯ ಅಂದ್ರೆ ಎಡಕೈಯಲ್ಲಿ ಬಾಣವನ್ನು ಎಸಿತಾನೆ ಅಂತ. ಎಲ್ಲರೂ ಬಲಕೈಯಲ್ಲಿ ಬಾಣವನ್ನು ಎಸೆದ್ರೆ ಎಡಕೈಯಲ್ಲಿ ಬಿಲ್ ಹಿಡ್ಕೊಂಡು, ಇವ ಬಲಕೈಯಲ್ಲಿ ಬಿಲ್ ಹಿಡ್ಕೊಂಡು ಎಡಕೈಯಲ್ಲಿ ಬಾಣ ಎಸೆದಿದ್ದ. ಅದಕ್ಕೋಸ್ಕರ ಎಡಬದಿಯಿಂದಲೂ ಬತ್ತಳಿಕೆ ಬೇಕು ಅವನಿಗೆ. ಅವನಿಗೆ 2 ಬತ್ತಳಿಕೆ ಅರ್ಜುನನಿಗೆ. ಆ 2 ಬತ್ತಳಿಕೆ ಕೊಟ್ಟದ್ದು ಅಗ್ನಿ. ಅದು ಬತ್ತಳಿಕೆಯ ಔಚಿತ್ಯ ಏನು ಕೇಳಿದ್ರೆ ಅದು ಖಾಲಿ ಆಗದ ಬತ್ತಳಿಕೆ ಅಷ್ಟೇ. ಬಾಣ ಎಷ್ಟು ತೆಗೆದು ಅದರಲ್ಲಿ ಅಕ್ಷಯ ಆಗತ್ತೆ. ಅಕ್ಷಯವಾದ ಬತ್ತಳಿಕೆ. ಹಾಗಾದ್ರೆ ಯುದ್ಧದಲ್ಲಿ ಬಾಣ ಖಾಲಿಯಾಗಿ ಸೋಲುವುದಂತ ಇಲ್ಲ. ಇವ ಬಾಣ ಎಸೆದು ಇವನು ಸೋಲುವುದೂ ಇಲ್ಲ. ಯಾಕೆ 2 ಕೈಯಲ್ಲಿ ಬಾಣ ಎಸೆಲಿಕ್ಕೆ ಬರುತ್ತಾದ್ರಿಂದ ಈ ಕೈಯಲ್ಲಿ ಎಸೆದರೆ ಸೋತರೆ ಈ ಕೈಯಲ್ಲಿ ಎಸಿತಾನೆ. ಅದರಿಂದ 2 ಕೈಯಲ್ಲಿ ಎಸೆಯುವ ಸಾಮರ್ಥ್ಯವುಳ್ಳ. ಕೇವಲ ಅವನು ಎಡಕೈ ಮಾತ್ರವಲ್ಲ, ಸವ್ಯೇನಾಪಿ ಸಜತೆ ಅಂತ, ಎಡಕೈಯಲ್ಲಿಯೂ ಹೊಡಿತಾನೆ ಅಂತ. 2ರಲ್ಲಿ ಒಂದೇ ಲೆಕ್ಕವಾಗಿ ಅವನಿಗೆ ಬಾಣಪ್ರಯೋಗ ಕೌಶಲ ಇದೆ ಅಂತ. ಅಂತಹ ವ್ಯಕ್ತಿ ಅವನ ಇನ್ನೂ ವಿಚಿತ್ರತೆ ಕೇಳಿದ್ರೆ, ಅವನು ಕಾಲಿನಲ್ಲಿ ಬಾಣವನ್ನು ಮೆಟ್ಟಿ ಹಿಡಿದುಕೊಂಡು 2 ಕೈಯಲ್ಲಿ ಹೊಡಿತಿದ್ದ ಅಂತ. ಅಂತಹ ಚಿತ್ರ ಚಮತ್ಕಾರ ಯಾರು ನೋಡ್ಲಿಲ್ಲ, ಅದು ವಾಸ್ತವ. ಅದರಿಂದ ಇಂಥದ್ದು ಮಂಡಲೀಕೃತ ಕಾರ್ಮುಖ ಅಂತ ಕರೀತಾರೆ. ಯಾವತ್ತು ನೋಡಿದ್ರೂ ಬಿಲ್ಲು ಬಗ್ಗೆ ಇರುವಂತೆ ಮಾಡುವಂಥದ್ದು ಅವನ ಸಾಮರ್ಥ್ಯ. ಒಮ್ಮೆ ಬಾಣ ಬಿಟ್ಟಾಗ ಬಿಡುವ ಹಾಗಿಲ್ಲ, ಇನ್ನೊಂದು ಬಾಣವನ್ನು ತೊಟ್ಟು ಓಡಿಸ್ತಿದ್ದ. ಹೀಗೆ ರಥವನ್ನೂ ಕೊಟ್ಟದ್ದು ಅಗ್ನಿಯೇ. ಕಪಿಧ್ವಜವಾದ ರಥ ಅರ್ಜುನನಿಗೆ, ಗಾಂಡೀವ ಬಿಲ್ಲು, ಅಕ್ಷಯವಾದಂತಹ ಬತ್ತಳಿಗೆ, ಇದಿಷ್ಟು ಕೊಟ್ಟು ಕಾಂಡವಕ್ಕೆ ತಾನು ಪ್ರಯತ್ನ ಮಾಡ್ತಾನೆ. ಆ ವರುಣನು ಕೊಟ್ಟದ್ದು ಅವನಿಗೆ ಇಂದ್ರ ಕೊಟ್ಟದ್ದು. ಆ ಇಂದ್ರನಿಗೂ ಹಿಂದೆ ಬ್ರಹ್ಮದೇವರು ಕೊಟ್ಟದ್ದು. ಹೀಗೆ ಹಿಂದಿನವರು ಹೊತ್ತುಕೊಂಡ, ಅದರಲ್ಲಿ ಎದುರಾಳಿಗಳನ್ನು ಬಗ್ಗು ಬಡಿದ ದಿವ್ಯವಾದ ಅಮೋಘವಾದಂತಹ ಬಿಲ್ಲು ಗಾಂಡೀವ. ಅದು ಈ ಲೋಕದಲ್ಲಿ ನಿರ್ಮಾಣಗೊಂಡದ್ದಲ್ಲ, ಇಲ್ಲಿದ್ದಲ್ಲ, ಅದು ಇಲ್ಲಿಗೆ ಬಂದದ್ದು. ಬಂದ ಪರಂಪರೆಯನ್ನು ಉತ್ತರ ಕುಮಾರನೇ ಅರ್ಜುನ ಹೇಳುವಾಗ ಹಿಂದೆ ಹೇಳಿ ಆಗಿದೆ. ಅದರಿಂದ ಗಾಂಡೀವಂ ಸಂಸತೆ ಹಸ್ತಾತ್ ಅಂತಾನೆ. ತನ್ನ ಧನುಸ್ಸು ಅಂತ ಹೇಳುವುದಿಲ್ಲ, ಅದರ ಹೆಸರು ಹೇಳುತ್ತಾನೆ. ಕೈಯಿಂದ ಜಾರಿ ಹೋಗ್ತಾ ಇದೆ. ಇದು ಬಳುವಳಿ ಬಂದಿರತಕ್ಕಂತಹ, ನಾನು ಮಾತ್ರ ಹೆದೆ ಏರಿಸಬಲ್ಲಂತಹ ಆಯುಧ ಇದು. ಈ ಗಾಂಡೀವಕ್ಕೆ ಬ್ರಹ್ಮದೇವರ ಅಭಿಮಾನಿಗಳು. ಅದಷ್ಟು ಜೋರದು. ಎಷ್ಟು ಕೇಳಿದ್ರೆ ಅದರ ಎದುರಿಗೆ 1,00,000 ಆಯುಧಗಳು ಏನೂ ಅಲ್ಲ ಅಂತಾರೆ. 1,00,000 ಆಯುಧಗಳಿಗೆ ಸಮನಾದದ್ದು ಗಾಂಡೀವ. ದೇವತೆಗಳ ಸನ್ನಿಧಾನದಿಂದಲೂ ಅಲ್ಲಿರತಕ್ಕಂತಹ ವಿಚಿತ್ರವಾಗಿರತಕ್ಕ ಸಾಮರ್ಥ್ಯದಿಂದಲೂ ಗಾಂಡೀವಕ್ಕಷ್ಟು ಬೆಲೆ ಇದೆ. ಅಂತಹ ಗಾಂಡೀವದ ಬಗ್ಗೆ ಇವನೊಂದು ಮಾತು ಹೇಳಿದ್ದಾನೆ. ಯಾರಾದರೂ ಗಾಂಡೀವವನ್ನು ಕೊಡು ಅಂತ ಹೇಳಿದ್ರೆ ಅವರನ್ನು ಕೊಲ್ತೇನೆ ಅಂತ. ಇದು ಅರ್ಜುನನ ಪ್ರತಿಜ್ಞೆ. ಯುದ್ಧವನ್ನು ಕಲಿತ ಬಳಿಕ ಗುರುಕುಲದಲ್ಲಿ ಪ್ರತಿಯೊಬ್ಬ ಕ್ಷತ್ರಿಯನು ಪ್ರತಿಜ್ಞೆ ಮಾಡಿ ಹೋಗಬೇಕು. ಆ ಪ್ರತಿಜ್ಞೆಯನ್ನು ಅವನು ತನ್ನ ಬದುಕಿನ ಉದ್ದಕ್ಕೆ ನೆರವೇರಿಸಿಕೊಳ್ಳಬೇಕು. ಆ ಪ್ರತಿಜ್ಞೆ ಗುಟ್ಟಾಗಿರಬೇಕು. ಆ ಪ್ರತಿಜ್ಞೆ ಯಾರಿಗೂ ಹಾನಿಯನ್ನು ಮಾಡಬಾರದು. ಇಷ್ಟೆಲ್ಲ ಕ್ರಮ ಇದೆ. ಅದು ಕ್ಷತ್ರಿಯ ವಿದ್ಯೆಯ ಚೌಕಟ್ಟಿನಲ್ಲಿ ಬಂದಿರಬೇಕು. ನಮ್ದೆಲ್ಲ ಕೆಲವು ಪ್ರತಿಜ್ಞೆಗಳು ಏನೇನೋ ಇರ್ತವೆ. ಒಬ್ಬ ತೀರ ಬಡವ ದರಿದ್ರ, ನಾನು ಯಾವತ್ತೂ ಸಹ ವಾಹನದಲ್ಲಿ ಹೋಗುವುದಿಲ್ಲ ಹೇಳಿಬಿಡ್ತಾನೆ. ಬಹಳ ಅದ್ದೂರಿಯಾದ 10 ಲಕ್ಷದ ವಾಹನದಲ್ಲಿ ಹೋಗುವುದಿಲ್ಲ ಅಂತಾನೆ. ಅವನಿಗೆ ಹೋಗುವ ಸಾಧ್ಯತೆ ಇಲ್ಲ ಗೊತ್ತು. ನಾವು ಯಾವತ್ತೂ ಸಹ ಅರಮನೆಯಲ್ಲಿ ಇರುವುದಿಲ್ಲ ಹೇಳ್ತೇವೆ. ಈಗ ಅರಮನೆ ಇಲ್ಲ ಅಂತ ನಮಗೆ ಗೊತ್ತುಂಟು. ಇಲ್ಲದ್ದು ಸಲ್ಲದ್ದು ಹೇಳಲಿಕ್ಕಿಲ್ಲ. ಕೆಲವರೆಲ್ಲ ಪ್ರಸಿದ್ಧ ಕ್ಷೇತ್ರಗಳಿಗೆ ಹೋಗಿ
ಏನೋ ಬಿಟ್ಟು ಬರ್ತೇವೆ ಅಂತ ಹೇಳ್ತಾರೆ. ನಮ್ಮ ಒಬ್ಬ ಮಿತ್ರ ಒಂದು ಕ್ಷೇತ್ರದಲ್ಲಿ ನಶ್ಯವನ್ನು ಬಿಟ್ಟು ಬಂದ, ಎಳಿತಿದ್ದ, ಹಾಕ್ತಿದ್ದ ಮೂಗಿನಿ, ಅದಕ್ಕೆ ಡಬ್ಬಿಯನ್ನೇ ಕಾಣಿಕೆ ಡಬ್ಬಿಗೆ ಹಾಕಿ ಬಂದ. ಮತ್ತೆ ಇಲ್ಲಿ ಬಂದ ನಂತರ ನೋಡ್ತೇನೆ ಅವನ ಕೈಯಲ್ಲಿ ಡಬ್ಬಿ ಉಂಟು. ಇದೇನು ಕೇಳಿದೆ, ಅದು ಹಾಕಿದ್ದು ಬೇರೆ ಡಬ್ಬಿ, ಇದು ಬೇರೆ ಡಬ್ಬಿ ಅಂದ. ಹಾಗೆ ಎಷ್ಟೋ ಜನ ದ್ರಾಕ್ಷಿ ಬಿಟ್ಟಿದ್ದೇವೆ ಹೇಳಿದ್ರು, ಮತ್ತೆ ಕೊಟ್ಟಾಗ ತಿಂದ್ರು. ಹಾಗೆ ಹೇಳ್ತಾರೆ, ಅದು ನಾವು ನೀಲಿ ದ್ರಾಕ್ಷಿ ಬಿಟ್ಟದ್ದು, ಬಿಳಿದು ತಿಂತೇವೆ ಅಂದ್ರು. ಮತ್ತು ಹತ್ತಿರ ಕೇಳಿದ್ರೆ ಅದು ಒಣಗಿದ್ರಲ್ಲಿ ಬೇರೆ ಜಾತಿ ಉಂಟಂದ್ರೆ ಅದನ್ನು ಬಿಟ್ಟದ್ದು, ಇದನ್ನು ತಿಂದಾನಂದು. ಇವತ್ತು ನಾವು ಬಿಟ್ಟದ್ದು ಯಾವುದು ತಿನ್ನುವುದು ಯಾವುದು ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ದೇವರಿಗೆ ಮೋಸ ಮಾಡುವುದು? ಹಾಗೆ ಮೋಸ ಮಾಡದಂತೆ ಕ್ಷತ್ರ ವಿದ್ಯೆಯಲ್ಲಿ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕಾದ್ದು ಕ್ಷತ್ರಿಯರ ಧರ್ಮ, ಅದನ್ನು ಮಾಡ್ತಿದ್ರು. ಅದರಲ್ಲಿ ಅರ್ಜುನನದ ವಾಕ್ಯ ಯಾವುದು ಕೇಳಿದ್ರೆ, ಗಾಂಡೀವ ಯಾರಿಗಾದ್ರೂ ಕೊಡು ಅಂತ ಹೇಳಿದರೆ ಅವನನ್ನು ಕೊಲ್ತೇನೆ ಅಂತ ಅವನ ಪ್ರತಿಜ್ಞೆ ಜೋರಿದೆ. ಆದ್ರೆ ಯಾರು ಹೇಳುವ ಹಾಗೆ ಇಲ್ಲ. ಅರ್ಜುನನ ಛಾಪು ನೋಡಿದಾಗ ಗಾಂಡೀವವನ್ನು ಕೊಟ್ಟು ಬಿಡುವಂತ ಯಾರು ಯಾರು ಗೊತ್ತೂ ಇಲ್ಲ ಯಾರಿಗೆ ಈ ಪ್ರತಿಜ್ಞೆ. ಭೀಮನಿಗೆ ಮಾತ್ರ ಗೊತ್ತದು ಪ್ರತಿಜ್ಞೆ ಅಷ್ಟೇ. ಭೀಮನ ಪ್ರತಿಜ್ಞೆಯು ಅರ್ಜುನನಿಗೆ ಗೊತ್ತಿತ್ತು ಅಷ್ಟೇ. ಹಾಗೆ ಅರ್ಜುನ ಗಾಂಡೀವದ ಮೇಲೆ ಮಾಡಿರತಕ್ಕ ಪ್ರತಿಜ್ಞೆ ಅದು ಇನ್ನು ಮುಂದಿನ ಒಂದು ಕ್ಷಣದಲ್ಲಿ ಒಂದು ವಿಪರೀತಕ್ಕೆ ಹೋಗುತ್ತೆ. ಅದು ಇನ್ನು ಆಗಿಲ್ಲ ಆ ಕತೆ. ಈಗ ಅರ್ಜುನನ ಕೈಯಲ್ಲಿದ್ದಾಗ ಆಗಲಿಲ್ಲ. ಈಗ ಹಿಂದಿನ ಕತೆ ಮಾತ್ರ, ವಿರಾಟ ಪರ್ವದ ವನಪರ್ವದ ಕತೆ ಮಾತ್ರ ನಮಗೆ ಗೊತ್ತು. ಇನ್ನು ಮುಂದಕ್ಕೆ ಯುದ್ಧ ಪರ್ವಗಳಲ್ಲಿ ಆಗತಕ್ಕಂಥ ಘಟನೆ, ಒಂದು ಸರ್ತಿ ಕರ್ಣನ ಯುದ್ಧದಲ್ಲಿ ಮೊದಲನೇ ದಿನ ನಡೆದಿದೆ, ಎರಡನೇ ದಿನ ಬಂದಿದೆ. ಆಗ ಅರ್ಜುನ ಬರ್ತಾನೆ ಧರ್ಮರಾಜನ ಬಳಿಗೆ. ಬಂದರೆ ಧರ್ಮರಾಜ ಚೆನ್ನಾಗಿ ಕರ್ಣನಲ್ಲಿ ಪೆಟ್ಟು ತಿಂದು ಮಲಗಿದ್ದಾನೆ ಡೇರೆಯಲ್ಲಿ. ಖುಷಿಯಾಯಿತು, ಅರ್ಜುನ ಬಂದೆಯ, ಬಾರಿ ಒಳ್ಳೇದಾಯಿತು, ಕರ್ಣ ಸತ್ನ ಅಂತ ಹೇಳ್ತಾನೆ. ಇಲ್ಲ, ಸಾಯ್ತಾನೆ, ಇನ್ನು ಕೊಲ್ತೇನೆ ಅಂದ. ಇನ್ನು ಬದುಕಿದ್ದಾನವ. ಯಾವ ಕರ್ಮಕ್ಕೆ ನಿನ್ನ ಕೈಯಲ್ಲಿ ಗಾಂಡೀವ, ಅದನ್ನು ಕೃಷ್ಣನಿಗಾದ್ರೂ ಕೊಟ್ಟು ಬಿಡು ಅಂತ ಹೇಳಿಬಿಟ್ಟ. ಧರ್ಮರಾಜ ಹೇಳಿದ್ದೇ ತರ ಅರ್ಜುನನಿಗೆ ಸಿಟ್ಟು ಬಂತು. ಪ್ರತಿಜ್ಞೆ, ಗಾಂಡೀವವನ್ನು ಕೊಡು ಹೇಳಿದರೆ ಕೊಲ್ತೇನೆ ಅಂದ. ಕತ್ತಿ ತೆಗೆದು ಬಿಟ್ಟ. ಕೃಷ್ಣ ಕೇಳ್ತಾನೆ, ಏನ್ ಮಾಡ್ತಾ ಇದ್ದೀಂದ? ನಾನು ಧರ್ಮರಾಜನನ್ನು ಕೊಲ್ತಾ ಇದ್ದೇನೆ ಅಂದ. ಅದು ಹೇಳಿ ಕೊಂದಲ್ಲ, ಅದು ವಿಶೇಷ. ಕೃಷ್ಣ ಕೇಳ್ತಾನೆ, ಅಯ್ಯ ಅಣ್ಣ, ನೀ ಕೊಂದರೆ ಅವ್ನು ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಲಕ್ಷಣ. ಅದರಲ್ಲಿ ಬಾಂಧವ್ಯದ ಪ್ರಜ್ಞೆ ಇಲ್ಲ. ಪ್ರತಿಜ್ಞೆ ಉಳಿಸಬೇಕೀಗ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಧರ್ಮ ಪ್ರತಿಜ್ಞೆ ಎಲ್ಲ ಅದಕ್ಕೆ ವ್ಯವಸ್ಥೆ ಇದೆ. ದೊಡ್ಡವರನ್ನು ಕೊಲ್ಲುವುದು ಅಂದ್ರೆ ಮಾತಿನಲ್ಲಿ ಬೈಯುವುದು, ಕೊಲ್ಲುವುದೇ. ಮಾಡದನ್ನು ಪ್ರತಿಜ್ಞೆ ಆಯ್ತು ನಿಂದು. ಸರಿ ಮಾಡಿದ, ಚೆನ್ನಾಗಿ ಬೈದ. ನೀನು ಸುಮ್ಮನೆ ಡೇರೆಯಲ್ಲಿ ಮಲಗುವುದು, ನಮ್ಮ ಹತ್ರ ಕೊಂದಿಯಾ ಅಂತ ಕೇಳುವುದು. ನಿನಗೇನಾಗಿದೆ? ದಾಳ ಉರುಳಿಸಿ ಹಾಳು ಮಾಡಿಕೊಂಡೆ ರಾಜ್ಯವನ್ನು, ಈಗ ನಮ್ಮ ಬೆನ್ನಿನ ಮೇಲೆ ಭಾರ ಕಡ್ತಾ ಇದ್ದೀಯಲ್ಲ ಅಂತ ಬೈದ ನಂತರ ಮತ್ತೆ ಕತ್ತಿ ತೆಗೆದ. ಕೃಷ್ಣ ಕೇಳ್ತಾನೆ, ಏನು ಅಂತ? ನಾನು ಪಿತೃ ಸಮನಾಗಿ ನಿಂತ ಅಣ್ಣನನ್ನು ಮನಸಾರಿ ಬಾಯಿ ಬಂದಾಗೆ ಬೈದಿದ್ದೇನೆ, ಅವನ ಕೊಲೆ ಮಾಡಿದ್ದೇನೆ. ಅಣ್ಣನನ್ನು ಕೊಂದವನ ಕಥೆಯನ್ನು ಕೇಳಿದ್ರೆ ಸಾಯುವುದು, ನಾನು ಸಾಯ್ತೇನೆ ಅಂದ. ಆಗ ಕೃಷ್ಣ ಹೇಳ್ತಾನೆ, ನೀನು ಸಾಯಬೇಡ. ನೀನು ಸಾಯುವುದು ಅಂದ್ರೆ ಏನು ಗೊತ್ತುಂಟು? ಆತ್ಮಸ್ತುತಿ ಮಾಡಿಕೊಳ್ಳುವುದು. ಅವನು ಕೊಲ್ಲುವುದು ಅಂದ್ರೆ ಅವನ ಸ್ತೋತ್ರ ಮಾಡಿಕೊಳ್ಳುವುದು ಮಾಡುವಂದ. ಹೇಳಿಕೊಂಡ, ತಾನು ಹಾಗೆ ಮಾಡಿದ್ದೇನೆ, ಕೈಲಾಸಕ್ಕೆ ಹೋಗಿ ಬಂದಿದ್ದೇನೆ, ಸ್ವರ್ಗಕ್ಕೆ ನಿಂತಿದ್ದೇನೆ, ನಿವಾತ ಗೋಚರವನ್ನು ಪುಡಿಗಟ್ಟಿದ್ದೇನೆ, ಶುರು ಮಾಡಿಕೊಂಡ ಹೇಳಲಿಕ್ಕೆ. ಹೀಗೆ ಆತ್ಮಸ್ತವ ಮಾಡಿಕೊಂಡ. ಅಷ್ಟೊತ್ತಿಗೆ ಧರ್ಮರಾಜ ಹೊರಟೇ ಬಿಟ್ಟ. ಎಲ್ಲಿಗೆ ಕೇಳಿದ ಕೃಷ್ಣ, ಹೌದು ನಾನು ನಾಲಾಯಕ ಮನುಷ್ಯ, ನನ್ನಿಂದಾಗಿ ಇಷ್ಟು ಉಪದ್ರ ಆಯ್ತು, ಇವರೇ ರಾಜ್ಯ ಆಳಿಕೊಳ್ಳಿ, ನಾನು ಕಾಡಿ ಹೋಗ್ತೇನೆ ಅಂದ. ಎಲ್ಲ ಕೂತ್ಕೋ ಮಾರಾಯ ಅಂತ ಮತ್ತೆ ಅವನನ್ನು ಸಮಾಧಾನ. ಇದು ಯುದ್ಧದಲ್ಲಿ ಆಗತಕ್ಕಂತಹ ಚಿಂತನೆಗಳು ಭಾರಿ ಚಂದ ಇದೆ. ಧರ್ಮದ ಸತ್ಯದ ಸಕೂತವಾದ ಲಕ್ಷಣ ಮೊದಲ ಬಾರಿಗೆ ಮಹಾಭಾರತದ 1,00,000 ಶ್ಲೋಕಗಳಲ್ಲಿ ಕೃಷ್ಣನ ಬಾಯಿಂದ ಈ ಕಾಲದಲ್ಲಿ ಹೊರಗೆ ಬಂದದ್ದು. ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂದು ದುಷ್ಕರಂ ಅಂತ ಹೇಳಿಕೊಂಡು ಬಹಳ ಅದ್ಭುತವಾದ, ಬಹಳ ಸುಂದರವಾದ ಧರ್ಮ ಅಂದ್ರೆ ಧರ್ಮ ಅಲ್ಲ ಹೇಳ್ತಾನೆ ಕೃಷ್ಣ. ಒಳ್ಳೆಯವರು ಮಾಡಿದ ಧರ್ಮ ಮಾತ್ರ ಧರ್ಮ, ಕೆಟ್ಟವ ಮಾಡಿದ ಧರ್ಮವೂ ಅಧರ್ಮ ಆಗತ್ತೆ ಅಂತಾನೆ. ದೇವರ ಯೋಚನೆ ಇಲ್ಲದವ ಮಾಡಿದ ಏನು ಧರ್ಮವೂ ಅದು ಅಧರ್ಮವೇ ಅಂದಬಿಟ್ಟ ಕೃಷ್ಣ. ಪಾಪಂ ಭವತಿ ಧರ್ಮೋಪಿ ಇವನ ಭಕ್ತೈಸ್ತಮಾಚ್ಯುತ ಅಂತ ಹೇಳಿದವನಲ್ಲಿ. ಈ ರೀತಿಯಾಗಿ ಗಾಂಡೀವದ ಮಹತ್ವ ಅಷ್ಟು ಜೋರಿದೆ. ಮುಂದೆ ಆಗತಕ್ಕ ಘಟನೆಯಾಗಿ ನಿಮಗೆ ತಿಳಿಸಿಕೊಟ್ಟೆ ಕೇಳಿದರೆ, ಅರ್ಜುನನ ಕೈಯಲ್ಲಿನ ಗಾಂಡೀವಕ್ಕೆ ಅಷ್ಟು ಅರ್ಜುನನ ಮೇಲೆ ಇಷ್ಟ. ಗಾಂಡೀವ ಬಿಟ್ಟು ಅರ್ಜುನ ಇಲ್ಲ, ಅರ್ಜುನ ಬಿಟ್ಟು ಗಾಂಡೀವಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅರ್ಜುನ ಗಾಂಡೀವವನ್ನು ಹೆಸರಿಸ್ತಾನೆ. ಇದನ್ನು ಕೊಟ್ಟು ಬಿಡು ಹೇಳಿದವನನ್ನು ಕೊಂದು ಬಿಡ್ತೇನೆ ಹೇಳುವಷ್ಟು ಗಾಂಡೀವದ ಮೇಲೆ ಅವನಿಗೆ ಭರವಸೆ.
ಅದು ಗಾಂಡೀವ ಅಂದ್ರೆ ಭೀಮ ಅರ್ಜುನರು ಬಿಟ್ರೆ, ಕೃಷ್ಣನು ಸೇರಿಸಿಕೊಂಡ್ರೆ ಇನ್ಯಾರಿಗೂ ಹೆದೆಯೇರಿಸಲಾಗದ ಒಂದು ಧನಸ್ಸು. ಅದು ದೊಡ್ಡದು ಇತ್ತು ಗಾತ್ರದಲ್ಲಿ, ಇನ್ಯಾರಿಗೂ ಆಗುವುದಿಲ್ಲ. 3 ಜನರು ಬಿಟ್ರೆ ಇನ್ಯಾರಿಗೂ ಅದು ಹೇಳುವುದಿಲ್ಲ, ಕೇಳುವುದಿಲ್ಲ. ಅಂತ ಅದ್ಭುತವಾದ ಧನಸ್ಸು. ಇನ್ನು ಮುಂದಕ್ಕೆ ನಾವು ಚರಿತೆಗೆ ಹೋದರೆ ಆ ಗಾಂಡೀವನ್ನು ಅರ್ಜುನ ಬಿಸಾಡುವುದೂ ಇಲ್ಲ. ಕೃಷ್ಣ ಹೊರಟ 10 ಬಿಟ್ರು ಪಾಂಡವರು. ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ, ಹೇಳುವಾಗ ಬರುತ್ತೆ ಅಷ್ಟು ಜೋರು. ಯಾಕೆಂದ್ರೆ ಕೃಷ್ಣಾತ್ಮರೇ ಆಗಿ ನಿಂತವರು ಪಾಂಡವರು. ಪಾಂಡವರ ಬಗ್ಗೆ ಒಂದು ನುಡಿ ಕೃಷ್ಣ ಆಡಿದ್ದ ಗಟ್ಟಿ ಸಭೆಯಲ್ಲಿ, ಮಮ ಪ್ರಾಣ ಹಿ ಪಾಂಡವ ಅಂತ. ನನ್ನ ಪ್ರಾಣರು 5 ಜನ ಪಾಂಡವರು ಅಂದ್ರೆ 5 ಪ್ರಾಣ ಅಂದಿದ್ದ ಕೃಷ್ಣ. ಇದು ಒಂದು ದೊಡ್ಡ ತತ್ವವೇ. ಅಂದ್ರೆ ಭಗವಂತನ ದೇಹದ ಒಳಗೂ ಮೂಗಿನಲ್ಲಿ ಗಾಳಿಯ ಸಂಚಾರ ಇದೆ, ಪಂಚಪ್ರಾಣರ ಸಮಾವೇಶ ಇದೆ ಎನ್ನುವ ಇದು ವಾಕ್ಯ. ಎಷ್ಟು ಬೇಕಾದ್ರೆ ನೀವು ಚರ್ಚೆ ಮಾಡಿಕೊಳ್ಳಿ, ಚರ್ಚೆ ಮಾಡಲಿಕ್ಕೆ ವಿಷಯ ಇದೆ, ಆದರೆ ವಿಷಯದ ಅನುಭವ ಇರುವುದೇ ಬೇರೆ ಕಡೆ. ಕೃಷ್ಣ ಹೇಳಿಕೊಂಡ, ನನ್ನ ಎದೆಯೊಳಗೂ ಶ್ವಾಸೋಚ್ಛ್ವಾಸದಲ್ಲಿ ನಾನು ಪ್ರಾಣಶಕ್ತಿಯನ್ನು ಇಟ್ಟುಕೊಂಡಿದ್ದೇನೆ ಅಂದ. ಪಂಚಪ್ರಾಣರು ನನ್ನಲ್ಲಿ ಇದ್ದಾರೆ ಅಂದ. ಅದನ್ನು ಬಿಟ್ಟುಕೊಡುವುದಿಲ್ಲ ಅಂತ ಹೇಳಿದ್ದ. ಅಂತಹ ಪಾಂಡವರು ಕೃಷ್ಣ ಇಲ್ಲ ಆದಾಗ ಹೊರಟು ಬಿಟ್ರು. ಕೃಷ್ಣ ಇಲ್ಲದ ಬದುಕು ಏನು ಅನ್ನುವ ಹಾಗೆ ಅಂತಹ ದಿಟ್ಟ ಹೆಜ್ಜೆ ಅವರದ್ದು. ಹೊರಟೇ ಹೋದ್ರು. ಹೋದ್ರೆ ಅರ್ಜುನ ಕೈಯಲ್ಲಿ ಗಾಂಡೀವ ಉಂಟಲ್ಲ. ಧರ್ಮರಾಜ ಹೇಳಿದ, ಅದು ಯಾಕಯ್ಯ ಗಾಂಡೀವ ಯಾಕೆ ನಮಗೆ? ಆದ್ರೂ ಇಟ್ಕೊಂಡು ಬಂದ, ಮತ್ತೆ ಹೋಗುವ ಅಂತ ಇರ್ಲಿಂದ. ಇನ್ನು ಎಷ್ಟೋ ಮುಂದಕ್ಕೆ ಹೋದ್ರು. ಉತ್ತರ ದಿಕ್ಕಿನಲ್ಲಿ ಬದ್ರಿಯಾಚೆ ಹಿಮಾಲಯದ ಮೇಲೆ ನಡೀತಾ ಇದ್ದಾರೆ. ಮತ್ತು ಕೇಳ್ತಾನೆ ಧರ್ಮರಾಜ, ಅದು ಯಾಕೆ ಗಾಂಡೀವ? ಕೊನೆಗಾಗ್ಲಿಲ್ಲ. ಕೊನೆಗೆ ಮಾಣಿ ಬಂದು ಕೇಳ್ತಾನೆ, ಗಾಂಡೀವ ಕೊಡು ಅಂತ. ಕೊನೆಗೆ ಕೊಟ್ಟ. ಅದು ಮತ್ಯಾರು ಅಲ್ಲ, ಅದು ಅಗ್ನಿ. ಹಿಂದೆ ನಾನೇ ಕೊಟ್ಟಿದ್ದೆ ನಿನಗೆ ಯುದ್ಧಕ್ಕೋಸ್ಕರ ಇರ್ಲಿ ಅಂತ. ಈಗ ಹೋಗುವಾಗ ಅದು ಬೇಡ ಅಂತ ಹೇಳಿ ಅದನ್ನು ತಗೊಂಡು ನೀರಿಗೆ ಬಿಸಾಡಿ, ಅದು ವರ್ಣದಿಂದ ಬಂದದ್ದು. ನಾನು ಅದಕ್ಕೆ ಹಿಂದಿನ ಕಥೆ ಹೇಳಿದ್ದು, ಅದು ಎಲ್ಲಿಂದ ಬಂದಿದೆ ಅಂತ. ಅಂತಹ ಗಾಂಡೀವ ಇವತ್ತು ನನ್ನ ಹಿಡಿಯಲ್ಲಿ ಕೂತ್ಕೊಳ್ತಾ ಇಲ್ಲ ಅಂದ. ಗಾಂಡೀವಂ ರಸತೆ ಹಸ್ತಾತೊಂದ ಸಂಸತೆ ಹಸ್ತಾತ್. ಗಾಂಡೀವವು ಜಾರ್ತಾ ಇದೆ, ಕೈಯಲ್ಲಿ ಗಟ್ಟಿ ನಿಲ್ತಾ ಇಲ್ಲ. ಯಾಕೆಂದ್ರೆ ಗಾಂಡೀವವೇ ಭಾರ ಆಗ್ತಾ ಇದೆ, ಹಿಡಿಯುವಾಗೇ ಇಲ್ಲ ನನಗೆ. ಯಾವತ್ತು ಮನಸ್ಸು ದುರ್ಬಲ ಆಗಿ ಬಿಟ್ರೆ ದೇಹ ಕ್ಷೀಣ ಆಗಿ ಹೋಗ್ತದೆ. ದೇಹಕ್ಕೆ ಬಲ ಇಲ್ಲ ಅಂತ ಆದ್ರೆ ಕೈಯಲ್ಲಿದ್ದ ವಸ್ತು ಹಗುರವಾದದ್ದು ಜಾರಿ ಹೋಗ್ತದೆ. ಇದು ಕ್ರಮ. ಒಂದು ಕ್ರೂರ ಮೃಗದ ಕೂಗು ಕೇಳುತ್ತದೆ ಕುಂತಿಗೆ. ಆಕೆ ಪಾಂಡುಕೇಶ್ವರದಲ್ಲಿದ್ಲು, ಬದರಿಯ ತಪ್ಪಲಿನಲ್ಲಿದ್ಲು. ಅಲ್ಲಿದ್ದಾಗ ಕೂಗು ಕೇಳಿ ಕೈಯಲ್ಲಿ ಮಗು ಇತ್ತು. ಕೂಗು ಕೇಳಿ ಹೆದರಿ ಬಿಟ್ಲು ಅವಳು. ಮೇಲಿದ್ದಾಳೆ ಬೆಟ್ಟದ ಮೇಲೆ, ಕೈ ಬಿಟ್ಟೇ ಬಿಟ್ಲು. ಯಾವಾಗ ಹಾಗೆ ಆಗತ್ತೆ? ಏನಾದ್ರೂ ಯಾರಾದ್ರೂ ಗಟ್ಟಿ ಮನೆ ಹಿಂಬದಿದ ಬಾಗಿಲು ಹಾಕಿದ್ರು ಆಗ್ತದೆ. ನಮ್ಮ ಕೈಯಲ್ಲಿ ಉಪ್ಪಿನಕಾಯಿ ಇದ್ರೆ ಬಳಕೆ ಬೀಳ್ತದೆ ಕೆಳಗೆ, ಆಯ್ತಲ್ಲ. ಏನಾದ್ರೂ ಶಬ್ದ ಕೇಳಿದ್ರೆ ಆಯ್ತು. ಯಾರಾದ್ರೂ ದೀಪಾವಳಿ ಹೊತ್ತಿನಲ್ಲಿ ಪಟಾಕಿ ಬಿಟ್ಟ ಶಬ್ದ ಆದ್ರೂ ಸಾಕು, ಇಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಹೋಗುತ್ತೆ. ಅಷ್ಟು ಅಧೀರರಿರ್ತಾರೆ ಕೆಲವರು ಮಾನಸಿಕವಾಗಿ. ಹಾಗೆ ಕುಂತಿ ಮಗುವನ್ನು ಕೈಯಲ್ಲಿಟ್ಟವಳು ಕೂಗು ಕೇಳಿ, ಪ್ರಾಣಿಯ ಕೂಗು ಕೇಳಿ ಕೈ ಬಿಟ್ಟು ಚೆಲ್ಲಿ ಹೋಯ್ತು. ಏನಾಗ್ಬೇಕು ಮಗು? ಬಂಡೆಯ ಮೇಲೆ ಬಿದ್ದದ್ದು ಕೆಳಗೆ ಉರುಳಿ ಹೋಗ್ಬೇಕಿತ್ತು. ಏನಾಗಲಿಲ್ಲ. ಬಂಡೆಯಲ್ಲಿ ಬಿದ್ದಿದೆ ಮಗು, ಮಂಡೆ ತಾಗಿದೆ ಬಂಡೆಗೆ, ಬಂಡೆಯೇ ನುಚ್ಚು ನೂರಾಗಿದೆ. ಅದಕ್ಕೆ ಬಂಡೆಗೆ ಹೆಸರು ಬಂತು ಶತಶೃಂಗ ಅಂತ. ಇದ್ದ ಒಂದು ಕೋಡಿದ್ದ ಬಂಡೆ 100 ಕೋಡಾಯ್ತಲ್ಲ ಅದಕ್ಕೆ. ಅಂತಹ ವ್ಯಕ್ತಿ ಅದು ಭೀಮ. ಕೈಯಲ್ಲಿದ್ದ ಮಗು ಭೀಮಸೇನ. ಬಕಾಸುರನ ಊಟಕ್ಕೆ ಕುಂತಿ ನಗ್ತಾ ಕೂತಿದ್ದಾಳೆ. ನಾಳೆ ಹೋಗ್ಲಿಕ್ಕೆ ಭೀಮಸೇನ ಅಂತ. ಧರ್ಮರಾಜ ಬಂದ ಸಾಯಂಕಾಲದ ಹೊತ್ತಿಗೆ. ಭಿಕ್ಷೆಗೆ ಹೋಗಿದ್ದ. 4 ಜನ ಮಾತ್ರ ಮನೆಯಲ್ಲಿ. ಕುಂತಿ ಮತ್ತೆ ಭೀಮಸೇನ ಮಾತ್ರ ಕೂತ್ಕೊಳ್ಳಿಕ್ಕೆ ಬ್ರಾಹ್ಮಣನ ಮನೆಯಲ್ಲಿ. ಭೀಮಸೇನ ಬರಬಾರದು ಅಂತಾಗಿದೆ ಆಗ್ಲೇ. ನೀನೆಲ್ಲ ಭಿಕ್ಷೆಗೆ ಬರಬಾರದು, ನೀನು ಬಂದ್ರೆ ಗೊತ್ತಾಗ್ತದೆ ಅಲ್ಲಿ ಜನಕ್ಕೆ. ನೀನು ಹೇಳೋದು, ಎಲ್ಲರೂ ತಂದು ಹಾಕುವುದು, ದೊಡ್ಡ ಮಡಿಕೆ ಇಡುವುದು ಎಲ್ಲ ಬೇಡ ಅಂತ. ಇವರೇ ತಂದು ಕೊಡುವುದು ಅಂತಾಗಿದೆ. ಬರುವಾಗ ನೆಗಾಡ್ತಾ ಇದ್ದಾನೆ ಭೀಮಸೇನ, ಕುಂತಿ ನೆಗಾಡ್ತಾ ಇದ್ದಾಳೆ. ಆರಾಮ ಮೋರೆಯಲ್ಲಿ ನಗು ಇದೆ. ಧರ್ಮರಾಜ ಕೇಳ್ತಾನೆ, ಅಮ್ಮ ಇವತ್ತೇನು ಆಗಿದೆ ಹೇಳು. ನಗ್ತಾ ಇದ್ದಾನೆ ಭೀಮಸೇನ. ಏನಿಲ್ಲ, ನಾಳೆ ಒಂದು ಊಟ ಉಂಟು ಅವನಿಗೆ, ಗಡ್ದು ಊಟ ಉಂಟು, ಬಕಾಸುರ ಇದ್ದಾನಂತೆ, ಅವನಿಗೆ ಹೋಗುದು ನಾಳೆ ಇವನೇ ಬಂಡಿಯನ್ನ ಸಮೇತ ಅಂತ. ಧರ್ಮರಾಜ ಒಂದು ಬೈತಾನೆ ಕುಂತಿಗೆ, ಅಮ್ಮ ಏನ್ ತಲೆ ಕೆಟ್ಟಿದ ನಿಂಗೆ? ಏನು ಅಂತ ಹೇಳ್ತೀಯ? ಯಾವ ಭೀಮಸೇನನ ಮೇಲಿನ ಭರವಸೆಯಿಂದ ನಾವು ಬದುಕ್ತಾ ಇದ್ದೇವೆ, ಮತ್ತೆ ರಾಜ್ಯ ಪಡೀಬಹುದು ಅಂತ ಕನಸು ಕಾಣುತ್ತೇವೆ. ರಾಮಾಯಣ ಕಾಲದ ರಾವಣನ ಚಿಕ್ಕಪ್ಪ
ಬಕಾಸುರ, ಭೀಷ್ಮ, ಜರಾಸಂಧ, ದುಷ್ಯಂತ ಮಗ ಭರತ, ಇವನಿಗೆಲ್ಲ ಸಿಕ್ಕದವ ಈ ಭೀಮಸೇನ ಕಳಿಸಿ ನೀನು ಕಳ್ಕೊಳ್ತೀಯ? ಏನಮ್ಮ ಇದು ಅಂತ ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಈ ಕತೆ ನೀನ್ ಗೊತ್ತಿಲ್ಲ, ಇದು ಮಗು ಬೆಟ್ಟದ ಮೇಲೆ ನಿಂತಿದ್ದೆ, ಕೈ ಬಿಟ್ಟಿದ್ದೇನೆ, ಹುಡಿಯಾದದ್ದು ಏನು ಗೊತ್ತು? ಮಗುವಿನ ಮಂಡೆ ಅಲ್ಲ, ಬಂಡೆ. ಈ ಕತೆ ನಿನಗೆ ಗೊತ್ತಿಲ್ಲ, ನೀನಾಗ ಮಗು, ನೀನು 1 ವರ್ಷದ ಮಗು ಅಷ್ಟೇ. ಈ ಮಗುವಿದ್ದಾಗ ನಿನಗೇನು ಅರ್ಥ ಆಗುತ್ತೆ? ಆ ಭರವಸೆಯನ್ನು ಕಂಡವಳು ನಾನು, ಅದಕ್ಕೆ ಗಳಿಸಿಕೊಡ್ತಾ ಇದ್ದೇನೆ. ಬಕನ ಹೋಗ್ಲಿ, 100 ಹೋಳಾಗಿ ಹೋಗ್ಲಿ ಅವನು ಅಂತ. ಈ ದಾರ್ಢ್ಯ, ಈ ಧೈರ್ಯ ಇದು ತಾಯಿತು. ಅಂತಹ ಗಾಂಡೀವದ ಹಾಗೆ ಭೀಮನ ವ್ಯಕ್ತಿತ್ವ. ಅದರಿಂದ ಭೀಮನಿಗೆ, ಕೃಷ್ಣನಿಗೆ ಮಾತ್ರ ಹೆದೆಯೇರಿಸಬಲ್ಲಂತಹ ಆಯುಧ ಇವತ್ತು ಗಾಂಡೀವ. ಇವತ್ತು ನನ್ನ ಕೈಯಲ್ಲಿ ಸಿಗ್ತಾ ಇಲ್ಲ, ಬೀಳ್ತಾ ಉಂಟು. ಗಾಂಡೀವಂ ಸಂಸತೆಯಾಸ್ತ. ಯಾಕೆ ಬೀಳ್ತಾ ಇದೆ ಕೇಳಿದ್ರೆ, ನಾನು ಬೆವತು ಬಿಟ್ಟಿದ್ದೇನೆ. ಇದು ಜನ ಹೇಳುವ ಕಾರಣ ಅಷ್ಟೇ, ಅಥವಾ ಹೇಳುವುದಲ್ಲ. ಜನ ಬೆವತಿದ್ದರಿಂದ ಏನಾಗುತ್ತೆ? ಕೈಯಲ್ಲಿ ಪಸೆ ಬಂದಿದೆ, ನೀರು ಪಸೆ ಇದೆ, ಆದ್ರಿಂದ ಅದು ಜಾರ್ತದೆ ಅಂತ. ಅದು ಜಾರ್ಲಿಕ್ಕೆ ಏನದು ಪ್ಲಾಸ್ಟಿಕ್? ಗಾಂಡೀವ ಕೈಯಲ್ಲಿ ಹಿಡಿದು ಹೋರಾಡುವಂತ ಆಯುಧ ಜಾರುವುದು ಅಂದ್ರೆ ಏನು? ಅದಕ್ಕೆ ಅರ್ಜುನ ಹೇಳ್ತಾನೆ, ಜಾರತಾ ಇದೆ, ಮನಸ್ಸು ಜಾರಿದೆ, ವಸ್ತು ಜಾರಿದೆ. ಯಾವುದೋ ಭಯದ ವಾತಾವರಣ ಬಂದಾಗ ತಾಯಿಯ ಕೈಯಲ್ಲಿ ಮಗು ಜಾರಿದಂತೆ ಅರ್ಜುನನ ಕೈಯಲ್ಲಿ ಗಾಂಡೀವ ಜಾರತಾ ಇದೆ. ನನಗೆ ಜಾರುವುದಷ್ಟೇ ಅಲ್ಲ, ಹಿಡಿಲಿಕ್ಕೆ ಬರ್ತಾ ಇಲ್ಲ ಅಂತ. ಯಾವತ್ತು ಮನಸ್ಸಿನ ಬಿಗಿತ ಇದೆ, ಅದು ಕೈಯಲ್ಲಿ ಹಿಡಿತದೆ. ಆಗ ಕೈ ಮುಷ್ಟಿ ಆಗತ್ತೆ. ಮನಸ್ಸು ಜಾಳಾಗಿದ್ರೆ, ಬಿಗಿತ ಇಲ್ಲದಿದ್ರೆ ಕೈ ದುರ್ಬಲ ಆಗಿರ್ತದೆ, ಬೆರಳು ಸಡಿಲವಾಗಿರ್ತದೆ, ದೂರ ದೂರ ಇರ್ತದೆ. ಇವ ಹೇಳ್ತಾನೆ, ನನಗೆ ಮುಷ್ಟಿ ಆಗ್ಲಿಕ್ಕೆ ಬರೋದಿಲ್ಲ ಅಂತಾನೆ. ಅದು ಚಂದ. ನನಗೆ ಬೆರಳು ಕೇಳ್ತಾ ಇಲ್ಲ, ನನ್ನ ಬೆರಳಿನ ಮೇಲೆಗೆ ನನಗೆ ಇಲ್ಲ ಯೋಗ್ಯತೆ ನಿಯಂತ್ರಣ ಮಾಡಲಿಕ್ಕೆ. ಅಷ್ಟು ಅಧೀರನಾಗಿದ್ದೇನೆ, ಅಷ್ಟು ಸೋತೋಗಿದ್ದೇನೆ. ಕೆಲವರು ಹೇಳುತ್ತಾರೆ, ನಮಗೆ ಬೆರಳು ಕೊಕ್ಕೆ ಕಡ್ತಾ ಉಂಟು ಅಂತ. ಅದು ಹೇಳದಾಗಿ ಕೇಳ್ತಾರೆ, ಬಿಡಿಸ್ಲಿಕ್ಕೆ ಬಡುವುದಿಲ್ಲ, ಮಡಿಸ್ಲಿಕ್ಕೆ ಆಗೋದಿಲ್ಲ. ಇವನಿಗೆ ಗಾಂಡೀವ ಹಿಡಿಲಿಕ್ಕೂ ಆಗೋದಿಲ್ಲ, ಇಳಿದದ್ದು ಬಿಡ್ಲಿಕ್ಕೂ ಆಗೋದಿಲ್ಲ. ಅದರಿಂದ ಗಾಂಡೀವಂ ಸಂಸತೆ. ಗಾಂಡಿ ಅಂದ್ರೆ ಗಂಟು ಅಂತ ಅರ್ಥ, ಗ್ರಂಥಿ. ಗಂಟು ಇದ್ದ ಆಯುಧ ಅದು. ಗಂಟು ಇದೆ. ಭೀಮಸೇನನ ಆಯುಧಕ್ಕೆ, ಉಳಿದವರ ಆಯುಧಕ್ಕೆಲ್ಲ ಲಕ್ಷಣ ಇದೆ, ಹೇಗಿರ್ತದೆ ಅಂತ. ನಾವು ಇಷ್ಟ ಬಂದಾಗೆಲ್ಲ ಗದೆ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಭೀಮನ ಗದೆಯ ಲೆಕ್ಕವೇ ಬೇರೆ, ಅದು ಬಂದಾಗ ನೋಡುವ ಅವನು ಹೇಗಿರ್ತದೆ ಅಂತ. ಇದು ಗಾಂಡೀವ ಅಂದ್ರೆ ಏನಂದ್ರೆ, ಅದರಲ್ಲಿ ಗಂಟು ಇದೆ. ಗಂಟು ಇರುವುದರಿಂದಲೇ ಅದನ್ನು ಸರಿಯಾಗಿ ಬಗ್ಗಿಸ್ಲಿಕ್ಕೆ ಆಗುವುದಿಲ್ಲ. ಯಾವುದೇ ವಸ್ತು ಚೆನ್ನಾಗಿ ಬಗ್ಗಬೇಕಾದ್ರೆ ನೇರ ಇರಬೇಕು. ಮಧ್ಯೆಯಲ್ಲಿ ಗಂಟು ಇದ್ದು ಬಗ್ಗುವುದಿಲ್ಲ, ಕೇಳುವುದೇ ಇಲ್ಲ ಅದು ಬಗ್ಗಲಿಕ್ಕೆ. ಅದರಿಂದ ಇದು ಗಂಟು ಉಳ್ಳದ್ದು, ಗಾಂಡಿ ವರ್ತಂತೆ ಅಂತ. ಗಂಟುಗಳು ಉಳ್ಳಂತಹ ವಸ್ತು ಇದು. ಆದ್ರಿಂದ ಇದನ್ನು ಬಗ್ಗಿಸುವುದು ಬಹಳ ಕಷ್ಟ. ಅಂಥದ್ದವನ ಕೈಯಲ್ಲಿ ಉಂಟು. ಅದನ್ನು ಹಿಡ್ಕೊಳ್ಳಿಕ್ಕೂ ಸುಲಭ ಗಂಟಿದ್ರೆ. ಜಾರುವ ಕ್ರಮವೇ ಇಲ್ಲ. ಗಂಟಿನ ಮೇಲೆ ಕೈ ಹಾಕಿದ್ರೆ ಆಯ್ತು. ಈಗ ಹೇಳ್ತಾನೆ, ಗಂಟಿದ್ರೂ ನನಗೆ ಹಿಡಿಲಿಕ್ಕೆ ಬರ್ತಾ ಇಲ್ಲ, ನನ್ನ ಕೈಯ ಗಂಟಿನಲ್ಲಿ ಬಲ ಇಲ್ಲ, ಸೋಲ್ತಾ ಇದ್ದೇನೆ. ಕೃಷ್ಣ, ಇವತ್ತು ಒಂದು ಇಂದ್ರಿಯ ಸೋತಿದೆ, ಕೈ. ಪ್ರಶಸ್ತವಾದಂತಹ ವಸ್ತು ಅಂದ್ರೆ ಕೈ. ಇಲ್ಲಿ ಕೈಯಲ್ಲಿರತಕ್ಕ ಆಯುಧದ ಸೋಲನ್ನು ತೋರಿಸಿಕೊಂಡು ಇಂದ್ರ ತನ್ನ ಚಮತ್ಕಾರವನ್ನೇ ಮರಿತಾ ಇದ್ದಾನೆ. ಇಂದ್ರ ಯಾವ ಇಂದ್ರಿಯದ ದೇವತೆ ಕೇಳಿದರೆ ಕೈಯ ದೇವತೆವ. ಎಲ್ಲ ಇಂದ್ರಿಯಗಳಲ್ಲಿಯೂ ಪ್ರಶಸ್ತವಾದದ್ದು ಇಂದ್ರಿಯ ಕೈ. ಆದ್ದರಿಂದ ಎಲ್ಲ ದೇವತೆಗಳಿಗಿಂತಲೂ ಮಿಗಿಲಾದ ದೇವತೆ ಕರ್ಮೇಂದ್ರಿಯಗಳಲ್ಲಿ ಅವ ಇಂದ್ರ ಕೂತಿದ್ದಾನೆ. ಜ್ಞಾನೇಂದ್ರಿಯವು ಸೇರಿಯೇ ಸೂರ್ಯ, ಚಂದ್ರ, ವರುಣ, ದಿಗ್ದೇವತೆಗಳು, ಅಗ್ನಿ, ಇವರೆಲ್ಲರೂ ಸಹ ಇಂದ್ರನಿಗಿಂತ ಕೆಳಗಿನವರು. ಎಲ್ಲ ಇಂದ್ರಿಯಗಳ ಸ್ವಾಮಿಯಾಗಿ ನಿಂತವ ಇಂದ್ರ. ಮನಸ್ಸು ಬಿಟ್ಟು, ಒಳಗಿನ ಇಂದ್ರಿಯ ಬಿಟ್ಟು ಹೊರಗಿನ ಇಂದ್ರಿಯ. ಆ ಹೊರಗಿನ ಇಂದ್ರಿಯದಲ್ಲಿ ಅತ್ಯಂತ ಜೋರಿನವ ಇವಾದ್ರಿಂದ ಇವನಿಗೆ ಕೈಯ ನಿಯಂತ್ರಣವೇ ತಪ್ಪಿ ಹೋಗ್ತಾ ಉಂಟು. ಇವನೇ ನಿಜವಾಗಿ ಇಂದ್ರ. ಅರ್ಜುನ ಕೈಯ ಸ್ವಾಮಿ ಇದ್ದಾನೆ, ಆದ್ರೂ ಕೈ ಹೇಳಿದಾಗೆ ಕೇಳ್ತಾ ಇಲ್ಲ ಅಂದ. ಅದ್ಭುತ, ವಾಸ್ತವ. ಮತ್ತೆ ಅವನಿಗೆ ಕೈಯ ಮೇಲೆ ನಿಯಂತ್ರಣ ಇವತ್ತು ತಪ್ತಾ ಇದೆ. ಅದಕ್ಕೆ ಋಷಿಕೇಶನನ್ನು ಕರೆದದ್ದು. ಕೃಷ್ಣ, ನೀನೊಮ್ಮೆ ಎಳೆದು ಕೊಡಬೇಕು ನನಗೆ ಅಂತಾನೆ. ಗಾಂಡೀವ ನಿನಗಾಗತ್ತೆ ಎಳಿಲಿಕ್ಕೆ, ಬಿಟ್ಟರೆ ಅಣ್ಣನಿಗಾಗತ್ತೆ, ನನಗೀಗ ಆಗ್ತಾ ಇಲ್ಲ ಅಂದ. ನಾನು ಸೋಲ್ತಾ ಇದ್ದೇನೆ. ನಾನು ಇಂದ್ರಿಯ ಸ್ವಾಮಿ ಆದ್ರೂ, ಆದ್ರಿಂದಲೇ ಎಲ್ಲರಿಗೂ ಸಹ ಎಲ್ಲ ಇಂದ್ರಿಯಗಳಲ್ಲಿ ಪ್ರಶಸ್ತವಾದ ಇಂದ್ರಿಯ ಕೈ. ಆದ್ದರಿಂದ ಎಲ್ಲ ವಿಷಯದಲ್ಲಿ ಎಲ್ಲರೂ ಕೈಯನ್ನೇ ಮೊದಲು ಮಾಡಿಬಿಡ್ತಾರೆ. ಯಾವುದಕ್ಕೂ ಕೈಯೇ. ಬಾಯಿಯಲ್ಲಿ ಹೇಳಲಿಕ್ಕೂ, ತಿರುಪತಿಗೆ ನಡೆದುಕೊಂಡು ಹೋಗ್ಬೇಕು, ಮೆಟ್ಲಿಗೆ ಹೇಳಿದ್ರೆ ನನ್ನ ಕೈಯಿಂದ ಆಗುವುದಿಲ್ಲಪ್ಪ ಅಂತಾನೆ.
ಕೈಯಲ್ಲಿ ನಡೀತಾರೆ ಯಾರಾದ್ರು, ನಡೆಯುವುದು ಕಾಲಲ್ಲಿ, ಹೇಳೋದು ಮಾತ್ರ. ಅಲ್ಲಿ ದೊಡ್ಡ ಯಾವುದಾದ್ರೂ ಅಪಘಾತ ಆಗಿಬಿಟ್ರೆ ಮುಖ್ಯ ರಸ್ತೆಯಲ್ಲಿ ನನ್ನ ಕೈಯಿಂದ ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಯಾರ ಕೈಯಲ್ಲಿ ನೋಡ್ತಾರೆ, ಕಣ್ಣಲ್ಲಿ. ಅಂದ್ರೆ ಎಲ್ಲದಕ್ಕೂ ಭಾಷೆಯ ಉಪಯೋಗ ಕೈಯೇ. ಯಾಕಂದ್ರೆ ಇಂದ್ರಿಯ ಸ್ವಾಮಿಯಾದ ಇಂದ್ರಲ್ಲಿ ನಿಂತದ್ರಿಂದ ಕೈಯನ್ನು ಮುಖ್ಯವಾಗಿಟ್ಕೊಳ್ತಾರೆ. ಅವನು ಸಹಾಯ ಮಾಡಿದ್ರು, ನಮಗೆಲ್ಲರೂ ಕೈ ಕೊಟ್ಟದ್ರಿಂದ ಹೇಳ್ತಾರೆ. ಸಹಾಯ ಮಾಡದೆ ಕೈ ಕೊಟ್ಟರು ಕೈ ಕೊಡುವುದು ಅಂತ ಹೇಳೋದು. ಎಲ್ಲ ಮಾಡುವುದು ಕೈಯನ್ನೇ ಇಟ್ಟುಕೊಂಡು, ಯಾವ ಇಂದ್ರಿಯದ ಸಹಾಯ ಆದ್ರೂ ಕೈಯೇ ಹೇಳುವಂಥದ್ದು. ಹಾಗೆ ಇವನದನ್ನು ಹೇಳಿದ, ನನಗಿವತ್ತು ಕೈಯಲ್ಲಿ ಆಯುಧ ನಿಲ್ತಾ ಇಲ್ಲ. ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಷೈವ ಪರಿರಕ್ಷ್ಯತೆ, ನನ್ನ ಚರ್ಮ ಸುಡ್ತಾ ಉಂಟು ಅಂದ. ಮೈ ಮುಟ್ಟಿಕೊಂಡು ನೋಡ್ತಾನೆ. ಒಬ್ಬ ಹೇಳಿದ ವೈದ್ಯರ ಹತ್ರ ಓಡಿ ಬಂದು, ಸ್ವಾಮಿ ನಾನು ಎಲ್ಲಿ ಎಲ್ಲಿ ಮುಡ್ತೇನೆ ಅಲ್ಲಿ ಎಲ್ಲ ನೋವಿದೆ ಅಂದ. ಹೌದಾ ಹೇಳಿದ್ರು ವೈದ್ಯರು. ಎಲ್ಲಿಗೆ ಅಂತ ಮದ್ದು ಕೊಡಿ. ನೋಡಿ, ಇಲ್ಲಿ ಮುಟ್ಟಿದ್ರು ನೋವು, ಕೈ ಮುಟ್ಟಿದ್ರು ನೋವು, ಕಾಲು ಮುಟ್ಟಿದ್ರು ನೋವು, ಬೆನ್ನು ಮುಟ್ಟಿದ್ರು ನೋವು, ಮಂಡೆ ಮುಟ್ಟಿದ್ರು ನೋವು, ಮುಟ್ಟುವ ಹಾಗೆ ಇಲ್ಲ. ವೈದ್ಯರು ಹೇಳಿದ್ರು, ಆಗದ ಸ್ವಲ್ಪ ಸುಮ್ಮನೆ ಕೂತ್ಕೋ, ಬ್ಯಾಂಡೇಜ್ ಹಾಕಿ ಕಳಿಸ್ತೇನೆ ಅಂದ. ಎಲ್ಲಿಗೆ ಅಂದ್ರೆ ಕೈಗೆ. ಅವನಿಗೆ ತಾಗಿದ್ದು ಕೈಗೆ. ಆ ಕೈಯಲ್ಲಿ ಎಲ್ಲ ಮುಟ್ಟಿಕೊಂಡ್ರೆ ನೋವಾಗದೆ ಇರ್ತದ? ಆ ನೋಡುವ ವ್ಯವಧಾನ ನಮಗಿಲ್ಲ. ಆದ ಜಾಗದ ಸಮಸ್ಯೆಯ ಬಗ್ಗೆ ನಾವು ಯೋಚನೆ ಮಾಡಿಕೊಳ್ಳದೆ 100 ಜನರ ಮೇಲೆ ಅದನ್ನು ತಿಳಿಸಿಕೊಂಡು ದೊಡ್ಡದು ಮಾಡಿ ಹುಡುಕ್ತಾ ಇರ್ತೇವೆ. ಸಮಸ್ಯೆ ಇರುವುದೆಲ್ಲಿ ಗೊತ್ತೇ ಇಲ್ಲ. ಅದೇ ಕಷ್ಟ. ನೈಜ ಸಮಸ್ಯೆ ನಮ್ಮಲ್ಲೇ ಇರ್ತದೆ, ನಮ್ಮದೇ ಇರ್ತದೆ, ಸಣ್ಣದೇ ಇರ್ತದೆ. ಆದ್ರೆ ಊರು ತುಂಬ ತೋರಿಸುವ ಸಮಸ್ಯೆಗಳು 100 ಇರ್ತದೆ. ಅದೇ ದೊಡ್ಡ ಸಂಗತಿಯಲ್ಲಿ ಮೆರವಣಿಗೆಯಲ್ಲಿ ಸೇರಿರ್ತದೆ. ಎಷ್ಟು ಗಮ್ಮತ್ ಆಗುತ್ತೆ. ಹಾಗಾಯ್ತು ಇವನಂತೂ ಕತೆ ಅಂತಾರೆ. ತ್ವಕ್ಷೈ ಇವಂ ವರಿದಕ್ಯತೆ ಅಂದ. ಕೃಷ್ಣ ಇಲ್ಲಿ ಮುಟ್ಟಿ ನೋಡು ಬಿಸಿ ಉಂಟು, ಬೆನ್ನು ನೋಡು ಬಿಸಿ ಉಂಟು, ಕಾಲು ನೋಡು ಬಿಸಿ ಉಂಟು. ಈ ಜ್ವರ ಜೋರು ಬಂದಾಗ ಕಾಲು ಬಿಸಿ ಆಗುತ್ತೆ, ಬೆನ್ನು ಬಿಸಿ ಆಗುತ್ತೆ, ಕುತ್ತಿಗೆ ಮಾತ್ರ ಅಲ್ಲ. ಇವು ಹೇಳಿದ ತ್ವಕ್ಷೈ ಇವ ಪರಿದಕ್ಕಿಯದೆ ಅಂತ ವಿಚಿತ್ರ ಇವನ ನುಡಿ. ನನ್ನ ಚರ್ಮ ಬಿಸಿಯಾಗಿದೆ ಅಂತಾನೆ, ಸುಡ್ತಾ ಇದೆ ಅಂತಾನೆ. ಮೈ ಅಂತ ಹೇಳಲಿಲ್ಲ, ಚರ್ಮ ಅಂತ ಹೇಳಿದ. ಯಾಕೆ? ನಮ್ಗೆ ಇಂದ್ರಿಯಗಳು ಬೇಕಲ್ಲ ಲೆಕ್ಕ ಮಾಡ್ಲಿಕ್ಕೆ. ಇಂದ್ರಿಯಗಳ ಪಾಠ ಅಂತ ಪಾಠ ಮಾಡುವವರಿಗೆ ಇದೆಲ್ಲ ಸಿಗಬೇಕು. ಚರ್ಮ ಅಂದ್ರೆ ಚರ್ಮ ಅಲ್ಲ, ತ್ವಕ್, ತೊಗಟೆ. ಚರ್ಮ ಬೇರೆ, ತೊಗಟೆ ಬೇರೆ. ಅದು ತೋರಿಸ್ಲಿಕ್ಕೆ ಬರ್ತದೆ. ಮೇಲಿರುವಂತದ್ದು ತೊಗಟೆ, ತ್ವಕ್. ಇದನ್ನು ಚೆನ್ನಾಗಿ ಹೀಗೆ ಬಟಾಟೆ ಸಿಪ್ಪೆ ತೆಗೆದು ಬಿಟ್ರೆ ಕಾಣುವಂತದ್ದು ಚರ್ಮ. ಅದು ನೋಡ್ಲೇಬೇಕಾದದ್ದು ಮಾಡಿಕೊಳ್ಳಿ, ಹಾಗೆ ಪರಿಚಿಕೊಂಡು ನೋಡಿ, ಅದು ಚರ್ಮ. ಮೊದಲನೇದ್ದು ತ್ವಕ್, ಎರಡನೇದ್ದು ಚರ್ಮ. ಹೀಗೆ ಸಪ್ತಧಾತುಗಳಲ್ಲಿ ಮೇಲಿನದ್ದು ತೊಗಟೆ. ಇವರು ಹೇಳಿದ್ದು ತ್ವಕ್. ಮುಟ್ಟಿ ನೋಡಿ, ಇಲ್ಲಿ ಬಿಸಿ ಉಂಟು ಅಂತಾನೆ. ತ್ವಕ್. ಸ್ಪರ್ಶ ಜ್ಞಾನ ತಪ್ಪಿದೆ ಅಂದವ. ಮತ್ತೆ ಅದು ಯಾವಾಗ ಬರೋದು ನಿಮಗೆ ಗೊತ್ತು. ಸ್ಪರ್ಶ ಜ್ಞಾನವೇ ತಪ್ಪಿ ಹೋಗುವಂತಹ ರೋಗ ಬೇರೆ. ಮೈಯಲ್ಲಿ ಯಾವುದೇ ನಿಯಂತ್ರಣದ ಜ್ಞಾನಪ್ರದವಾದ ಮಿದುಳ ಬಳ್ಳಿಗೆ ಸಂಪರ್ಕ ಬೆಳೆತಕ್ಕಂತಹ ನರ ತಂತುಗಳ ಜಾಲಗಳು ಕೆಲಸ ಮಾಡದೆ ನಿಷ್ಕ್ರಿಯಾಗಿ ಬಿಟ್ರೆ ಎಲ್ಲಿ ಮುಟ್ಟಿದ್ರು ಗೊತ್ತಾಗುವುದಿಲ್ಲ. ಪ್ರಜ್ಞಾಶೂನ್ಯನಂತೆ ಇರುತ್ತಾನವನು. ಅದನ್ನು ಹೇಳ್ತಾ ಇದ್ದಾನವ. ತ್ವಕ್ಷೈವ ಪರಿದಕ್ಯತೆ ಅಂತ. ನನ್ನ ಚರ್ಮ ಎಲ್ಲ ಮುಟ್ಟಿದಾಗ ಬಿಸಿ ಅನುಭವವನ್ನು ಕೊಡುತ್ತೆ. ಹಿಂದೆಯೂ ಅವನು ತಲೆ ಬಿಸಿ ಮಾಡಿಕೊಂಡಿದ್ದ, ಬಿಸಿ ಆಗ್ತದೆ ಅಂದ. ಒಮ್ಮೆ ಅವನು ಹೇಳಿದ, ನನಗೆ ತಣ್ಣಗೆ ಆಗ್ತಾ ಉಂಟು, ಥಂಡಿ ಆಗಿದೆ, ಶೀತ ಏರಿದೆ ಅಂತ. ಶೀತ ಏರಿದ್ದರಿಂದ ಬಿಸಿ ಆದದ್ದೋ, ಬಿಸಿಯಾಗಿ ಶೀತ ಬರುವುದೋ ಒಂದು ಒಟ್ಟಾರೆ ಏನು ಹೇಳಲಿಕ್ಕೆ ಆಗುವುದಿಲ್ಲ. ಭಾವದ ತುಮುಲಗಳು, ವಿರುದ್ಧ ಭಾವಗಳ ಸಂಘರ್ಷಗಳು ಎರಡೂ ಇದೆ ಅವನಿಗೆ. ತನ್ನವರು ಹೋರಾಡುವುದು ಬೇಡ ಕಂಡಿದೆ, ಇತರರು ಹೋರಾಡುವುದು ಬೇಡ ಕಂಡಿದೆ. ಎರಡೂ ಅವನಿಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಮಾತ್ರ ಅಲ್ಲ, ಅವನು ಎರಡು ಕಡೆಯಲ್ಲಿಯೂ ತನ್ನವರನ್ನು, ತನ್ನ ಬಂಧುಗಳನ್ನು ಕಲೆದದ್ದನ್ನು ನೋಡಿದ್ದಾನವನು. ಅದನ್ನು ಇವತ್ತು ತ್ವಕ್ಚೈವ ಪರಿದಕ್ಯತೆ ಅಂದ. ಪರಿತಃ, ಎಲ್ಲಿ ನೋಡಿದರಲ್ಲಿ ನನ್ನ ಚರ್ಮಕ್ಕೆಲ್ಲ ಬಿಸಿ ಅನುಭವ ಆಗ್ತಾ ಉಂಟು. ನಚ ಶಕ್ನೋಮಿ ಅವಸ್ಥಾತು. ಕೈಯ ಗಾಂಡೀವ ಜಾರತ್ತೆ ಅಂದ್ರೆ ಕರ್ಮೇಂದ್ರಿಯ, ಚರ್ಮ ಸುಡುತ್ತೆ ಅಂತ ಹೇಳಿದ್ರೆ ಅದು ಜ್ಞಾನೇಂದ್ರಿಯ. ಅದು ಎರಡು ಹೇಳಿದ. ಈಗ ಹೇಳ್ತಾನೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅಂದ. ಈಗ ಬೇರೆ ರೋಗ ಇವನದ್ದು. ನಚ ಶಕ್ನೋಮಿ ಅವಸ್ಥಾತು. ಚೆನ್ನಾಗಿ ಗಟ್ಟಿಯಾಗಿ ನಿಲ್ಲಲು ಸಮರ್ಥನ ಆಗ್ತಾ ಇಲ್ಲ ಅಂದ. ನಿಂತೇ ಇದ್ದಾನೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ ಹೇಳ್ತಾನೆ. ಅಂದ್ರೆ ಏನು ಕತೆ ಅಂದ್ರೆ, ಇದು ನಿಲ್ಲುವುದು ಹೊರಗಿಂದಲ್ಲ, ಒಳಗಿಂದ. ನಿಲ್ಲಬೇಕು ಅಂತ ಕಾಣ್ತಾ ಇದೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಓಡುವ ಅಂತ ಕಾಣ್ತದೆ ಅವನಿಗೆ, ಎಲ್ಲ ಬಿಟ್ಟು ಓಡುವ. ಓಡಿದರೆ ಹಿಂದೆ ಓಡಿದ್ದಾನೆ. ದೊಡ್ಡ ದಂಡು ನೋಡಿ ಉತ್ತರ ಕುಮಾರ ಪೌರುಷ ಕೊಚ್ಚಿ ರಥವನ್ನು ಏರಿ ಬಂದಿದ್ದ. ಈ ಹೆಣ್ಣು ಜಡೆ ಉತ್ತ ಮಾಡಿಕೊಂಡು ಆಚೀಚೆ ಮಾಡಿಕೊಂಡು ಬೃಹನ್ನಳೆ ಸಾರಥ್ಯ ಮಾಡಿ ಬರ್ತಾ ಇಲ್ಲು. ಅದನ್ನು ನೋಡಿದ್ದಾರೆ ಅತ್ತ ನಿಂತ ಸೇನೆಯವರು. ಇದೆಂತ ವಿಚಿತ್ರ ಅಂತ. ಒಂದು ಹೆಣ್ಣು ಸಾರಥ್ಯ ಮಾಡ್ತಾ ಬರ್ತಾ ಉಂಟು, ಅರಮನೆಯ ರಥ ಬರ್ತಾ ಇದೆ, ರಾಜಕುಮಾರ ರಥ ಅಂತ ನೋಡ್ತಾ ಇದ್ದಾರೆ ಅವರು. ಇವ ಸೈನ್ಯದ ದಂಡ ನೋಡಿಯೇ ಹಿಂಬದಿಯಿಂದ ಹಾರಿದ್ದಲ್ವ ಉತ್ತರ ಕುಮಾರ.
ಹಾರಿದ್ದೇ ತಡ ಇವ ಗಾಡಿಯನ್ನು ಬಿಟ್ಟ ಬೃಹನ್ನಲೆ, ಇವನೋ ಅವಳೋ ಹಾರಿದ್ದೆ ಕೆಳಗೆ. ಇದನ್ನು ನೋಡ್ತಾ ಇದ್ದಾರೆ ಅವರು. ಒಂದು ರಾಜಕುಮಾರ್ ನಾನು ಯಾವುದೋ ಒಂದು ಹೆಣ್ಣು ಓಡಿಸ್ತಾ ಹೋಗ್ತಾ ಉಂಟಲ್ಲ, ಅವರಿಗೆ ಅದು ವಿಚಿತ್ರ ಕಂಡಿತ್ತು. ಹೋಗಿ ಹಿಡಿದ್ನಲ್ಲ ಅವನನ್ನು, ಉತ್ತರ ಕುಮಾರ್ ಹಿಡಿದು ತಂದು ಮತ್ತೆ ರಥಕ್ಕೆ ಬಿಸಾಡಿ, ನೀನು ಓಡುದಿಲ್ಲ, ಇದೆಲ್ಲ ನೋಡುವಾಗ ನನಗೆ ಆಗುವುದೇ ಇಲ್ಲ, ಕಣ್ಣು ಕತ್ತಲೆ ಬರ್ತದೆ, ನೀನು ಕಣ್ಣು ಬಿಟ್ಟು ನೋಡಬೇಡ, ಕಣ್ಣು ಮುಚ್ಚಿ ಕೂತ್ಕೋ ಅಲ್ಲಿ ಅಂತಾನೆ. ನಾನು ಹೋಗ್ತೇನೆ, ಹೋರಾಡುತ್ತೇನೆ, ನೀನು ಗಾಡಿ ಹೊಡಿ, ಹೋಗೀಗ ಗಾಡಿ ಹೊಡಿ. ಹೇಗಾದ್ರೂ ಮಾಡಿ ಉತ್ತರ ಕುಮಾರನ್ನು ಕೊಳ್ಳಿರಿಸಿ ಬೃಹನ್ನಳೆ ಗಾಡಿ ತಿರುಗಿಸಿ ರಥ ಆಚೆ ಹೋಗುವ, ಆಯುಧ ಎಲ್ಲ ತರುವ ಅಂತ ಹೋದದ್ದು. ಆ ಸನ್ನಿವೇಶ ಅದು ಬಹಳ ತೀರಾ ದೂರ ಆಗಲಿಲ್ಲ. 6-7 ತಿಂಗಳ ಹಿಂದೆ ಆದದ್ದು ಗೋಗ್ರಹಣ. 6 ತಿಂಗಳಲ್ಲಿ ಉದ್ಯೋಗದ ವ್ಯವಸ್ಥೆ ಆಗಿತ್ತು ಉಪಪ್ಲಾವ್ಯದಲ್ಲಿ. 6 ತಿಂಗಳ ಕೆಳಗೆ 7 ತಿಂಗಳ ಹಿಂದೆ ಆದದ್ದು ಘಟನೆ ಇದು. ಅವನಿಗೆ ಮತ್ತೆ ಮರುಕಳಿಸ್ತಾ ಉಂಟು. ಉತ್ತರ ಕುಮಾರನೋ ಓಡಿ ಹಾರಿ ಆಗಿದೆ, ಇವನಿಗೆ ಹಾರುವಂತೆ ಇಲ್ಲ. ಯಾಕೆಂದ್ರೆ ಆವತ್ತು ಹಾರಿದಾಗ ಇವನೇ ಸಾರಥಿ ಎಳೆದು ತಂದಿದ್ದ. ಇವತ್ತು ಕೃಷ್ಣ ಎಳಿಲಿಕ್ಕೆ ಹೋಗುವುದಿಲ್ಲ, ಅವನು ಕೃಷ್ಣ ಕೂತಲ್ಲಿ ಎಳೆದು ಬಿಡ್ತಾನೆ, ಇದಾಗುವುದಿಲ್ಲ. ಅದಕ್ಕೆ ಹೇಳಿದ ಕೃಷ್ಣ, ಏನು ನಚ ಶಕ್ನೋಮಿ ಅವಸ್ಥಾತು, ಇಲ್ಲ ಆಗುದಿಲ್ಲ, ನಿಲ್ಲಿಕ್ಕೆ ಆಗುದೇ ಇಲ್ಲ ಅನ್ನೋ ಸಂಕಟ ಪಡ್ತಾ ಇದ್ದಾನೆ. ನನ್ನ ಮನಸ್ಸು ಒಂದು ಕಡೆಯಲ್ಲಿ ನಿಲ್ಲುವುದಿಲ್ಲ, ಆದ್ರಿಂದ ನಾನು ನಿಲ್ಲುವುದು ಹೇಗೆ ಅನ್ನ. ಅದು ಹೌದು, ನಿಲ್ಲುವುದಂದ್ರೆ 2 ಕಡೆ ಉಂಟು. ಇದ್ದಲ್ಲೇ ನಿಲ್ಲುವುದು ವಿಷಯ ಬೇರೆ, ಮಾನಸಿಕವಾಗಿ ನಿಲುಗಡೆಯನ್ನು ಹೊಂದುವುದು ಬೇರೆ. ಹೆಚ್ಚು ಜನರಿಗೆ ತಲೆಯೊಳಗೆ ಸಂಕಟ ಜಾಸ್ತಿ ಇದ್ರೆ, ವಿಪರೀತವಾದ ಸಮಸ್ಯೆಗಳಿದ್ರೆ ಅವರು ಕೂತ್ಕೊಂಡಿರುವುದಿಲ್ಲ. ಆಚೆ ಈಚೆ ಓಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಏನಯ್ಯ ಸಮಸ್ಯೆ? ಹೌದು ಸಮಸ್ಯೆ, ಕೂತ್ಕೊಂಡಿದ್ರೆ. ಇಲ್ಲ ಇಲ್ಲ ಇಲ್ಲ, ಅದು ತಲೆ ಒಳಗೆ ತಿರುಗಿದಾಗ ಕಾಲು ಕೇಳುವುದಿಲ್ಲ, ಕೈಯೂ ಕೇಳುವುದಿಲ್ಲ. ಆಚೆ ಈಚೆ ಓಡುವುದೇನು ಅಷ್ಟೇ ಅಲ್ಲ, ಓಡುವುದು ಆಸಿ ಓಡಿದ ಅಷ್ಟೇ. ಇದು ಕೆಲವು ಸಿಕ್ಕಿದ್ದನ್ನೆಲ್ಲ ಕೆಳಗೆ ಹಾಕುವುದು, ಹುಡಿ ಮಾಡುವುದೆಲ್ಲ, ಹೊಡೆಯುವುದೆಲ್ಲ ಮಾಡಿದ್ರೆ ಭಾರಿ ಕಷ್ಟ. ಅಂದ್ರೆ ಅಷ್ಟು ಆಕ್ರೋಶ, ಅವನಿಗೆ ಆಕ್ರೋಶ ಬರುತ್ತೆ. ತಲೆಯನ್ನು ಬಡಿದುಕೊಳ್ಳುವುದು, ಕೈಯನ್ನು ಒಡೆದುಕೊಳ್ಳುವುದು ಇದದ್ದೇ. ಇವು ಹೇಳಿದ, ನನಗಾಗ್ತಾ ಇಲ್ಲ. ನಚ ಶಕ್ನೋಮಿ ಅವಸ್ಥಾತು, ಒಂದು ಕಡೆಯಲ್ಲಿ ಎಳೆದು ತಂದು ನನ್ನನ್ನು ನಿಲ್ಲಿಸಿಕೊಳ್ಳಿಕ್ಕೆ ನನಗಾಗುವುದಿಲ್ಲ. ಕೈಯಲ್ಲಿ ಹೋಗಿ ಕಾಲಿಗೆ ಬಂದೆ ಈಗ, ಅಂದ್ರೆ ಕೈಕಾಲು ಪೂರ್ತಿ ಹುಡುಗಿ ಹೋಗಿದೆ ಹೇಳ್ತಾನ ಈ ಶ್ಲೋಕದಲ್ಲಿ. ಅತ್ತ ಕಡೆ ಕೈಯಲ್ಲಿ ಹಿಂಡಿ ಹಿಡಿಲಿಕ್ಕಾಗುವುದಿಲ್ಲ ಅಂದ, ಇತ್ತ ಕಡೆ ಕಾಲಲ್ಲಿ ಗಟ್ಟಿ ಇಡ್ಲಿಕ್ಕಾಗುವುದಿಲ್ಲ ಕಾಲು ಅಂದ. ಕಾಲು ತುದಿ ಮಾತ್ರ ನೆಲಕ್ಕೆ ಅಣತಾ ಉಂಟು, ಸರಿಯಾಗಿ ಕೇಳುವುದಿಲ್ಲ. ಇದು ನಿಜವಾಗಿ ಲಕ್ಷಣ ಹೆಚ್ಚೆಲ್ಲ ಲಕ್ಷ್ಮಿ ಇದ್ದಂತೆ. ಲಕ್ಷ್ಮಿ ಯಾರ ಕೈಯೊಳಗೂ ಹಿಡಿಲಿಕ್ಕೆ ಸಿಗುವುದಿಲ್ಲ ಅಂದೆ. ಹಿಡಿದೆ ಅಂದಾಗ ಅವಳು ಹುಟ್ಟಿದ್ದಿಲ್ಲಿ ಹೇಳ್ತಾಳೆ, ನಾನು ಹುಟ್ಟಿದ್ದು ಕೆಸರ ಮನೆಯಲ್ಲಿ. ಕೆಸರಿಲ್ಲದೆ ಕಮಲ ಇರುವುದಿಲ್ಲ, ಕೆಸರು ಕಮಲ ಒಟ್ಟಿರುವಲ್ಲಿ ಲಕ್ಷ್ಮಿ ಇರುವುದು. ಹಾಗಾದ್ರೆ ಕೆಸರು ಅಂದ್ರೆ ಹಾವಸೆ ಪಾಚಿ ಎಲ್ಲ ಒಂದೇ. ಕೆಸರು ಯಾರು ಅಂಟಿಕೊಳ್ಳದಂತೆ ಬಾರಿ ಮೆತ್ತಗೆ ಕಾಲಿಟ್ಟು ಓಡ್ತಾರಲ್ಲ, ಹಾಗೆ ಇವಳು ಎಲ್ಲಿಯೂ ಇಡೀ ಕಾಲಿಡುವುದಿಲ್ಲಂತೆ ಯಾರ ಮನೆಯಲ್ಲಿ. ಯಾರ ಕೈಯೊಳಗೂ ಹಿಡಿಲಿಕ್ಕೆ ಸಿಗುವುದಿಲ್ಲ. ಕೆಸರಿನಂತೆ ಪಾಚಿಯಂತೆ ಜಾರಿ ಹೋಗುವುದೇ. ಹಿಡಿದು ಹೇಳುವಾಗ ಪಾಚಿಯನ್ನು ಒಂದು ಹಿಡಿದು ತರ್ತೀರಾ? ಹಾವಸೆಯನ್ನು ಹಿಡಿಲಿಕ್ಕೆ ಬರ್ತದ? ಹಾವಸೆಯಲ್ಲಿ ಹಿಡಿಲಿಕ್ಕೆ ಹೋದ್ರೆ ನಾವೇ ಜಾರಿ ಹೋಗ್ತೇವೆ, ಮತ್ತೆ ಅದು ಹಾರದೇ ಇರ್ತದ, ಜಾರದೇ ಇರ್ತದ. ಹಾಗೆ ಇವನಲ್ಲಿ ರಾಜ್ಯ ಲಕ್ಷ್ಮಿ ಆಡಿಸ್ತಾ ಉಂಟು. ಬೇಕೋ ಬೇಡವೋ ರಾಜ್ಯ, ಬೇಕೋ ಬೇಡವೋ ರಾಜ್ಯಕ್ಕಾಗಿ ಯುದ್ಧ ಬೇಕೋ ಬೇಡವೋ, ಯುದ್ಧಕ್ಕಾಗಿ ನಾನು ಕೈ ಸನ್ನದ್ಧನಾಗಬಲ್ಲೆಯೋ, ಕಾಲು ನೆಲಗಟ್ಟಿ ನಿಂತೀತೋ, ಏನು ಕೃಷ್ಣ ಕುಸಿತಾ ಇದೆ. ರಥದ ತಳವೇ ಮುರಿದು ಹೋದಂತೆ, ನೆಲವೇ ಬೀರಿದಂತೆ, ಬಾಯಿ ಬಿಟ್ಟಂತೆ, ನಾನೇ ಜಾರಿ ಹೋದಂತೆ, ಉಡುಗಿ ಹೋದಂತೆ ಆಗುವುದಿಲ್ಲ ಅಂದ. ನಚ ಶಕ್ನೋಮಿ ಅವಸ್ಥಾತು. ಕಾಲಿನ ದೇವರು ಇವನೇ ಅಲ್ಲ, ಕೈಯ ದೇವರು ಇವನೇ, ಕಾಲಿನ ದೇವರು ಇವನ ಮಗ, ಪಾದಕ್ಕೆ ಅಭಿಮಾನಿಯಾದವ ಜಯಂತ. ಎಲ್ಲ ಇಂದ್ರಿಯಗಳಿಗೂ ಸ್ವಾಮಿ ಇಂದ್ರನೇ, ಉಳಿದವರಿಗೆ ಕೊಟ್ಟಿದ್ದಾನೆ ನೋಡಿಕೊಳ್ಳಿಕ್ಕೆ. ಈಗ ಕಾಲು ಹೇಳುವುದು ಕೇಳ್ತಾ ಇಲ್ಲ. ಮಗನ ಅಧಿಕಾರದಲ್ಲಿ ನಿಂತ ಅವನದ್ದೇ ಆದ ಕಾಲು ಅದು ಮಾತಾಡ್ತಾ ಇಲ್ಲ, ಆಗ್ತಾ ಇಲ್ಲ ಅಂದ. ಇದು ಆಗುವುದಿಲ್ಲ ಅಂದ. ಏನಾಗಿದೆ ಒಟ್ಟಾರೆ ಏನಾಗಿದೆ ನನಗೆ ಗೊತ್ತಾಗಿದೆ ಅಂದ. ಏನು ಹೇಳು? ಭ್ರಮತಿ ವಚ ಮೇಮನ, ನಂಗೆ ತಲೆ ಕೆಟ್ಟಿದೆ ಅಂದ. ಸರಿ ಒಪ್ಪಿಗಳು. ಇಷ್ಟಾಗಿಯೂ ಎಷ್ಟೋ ಜನ ರೋಗಿಗಳು ತಲೆ ಕೆಟ್ಟಿದೆ ಎಂದು ಒಪ್ಪುವುದಿಲ್ಲ, ಮತ್ತೆಲ್ಲ ಹೋಗ್ತಾರೋ. ಎಲ್ಲಿಯಾದರೂ ವೈದ್ಯರಿಗೆ ಹೇಳಿದ್ರೆ ನೀನು ಸ್ವಲ್ಪ ತಲೆ ಕೆಟ್ಟಿದೆ ಹೇಳಿದ್ರೆ, ಇಲ್ಲ ಅದು ನಿಮ್ಗೆ ಅಂತ. ಈ ವಿದ್ಯಾರ್ಥಿಗಳು ಹಾಗೆ, ಎಲ್ಲಿಯಾದ್ರೂ ಕಮ್ಮಿ ಓದಿದ್ದು ಅಂಕಗಳು ಕಮ್ಮಿ ಬಂದ್ರೆ ಚೆನ್ನಾಗಿಲ್ಲ ಹೇಳಿದ್ರೆ ಅದು ನಿಮ್ದು ಕೈ ಗಿಡ್ಡದು ಅಂತಾನೆ. ಮಾರ್ಕೊಳ್ಳಿಕ್ಕೆ ನಿಮ್ಗೆ ಆಗೋದಿಲ್ಲ, ಕೈ ಗಿಡ್ಡದಿದ್ದು. ನಮ್ಮ ಅಧ್ಯಾಪಕರು ಹಾಗೆ, ಎಷ್ಟು ಬರೆದ್ರು ಕೊಡೋದಿಲ್ಲ ಅಂತ. ಏನವರ ಗಂಟ ಅದು. ಆದ್ರಿಂದ ಏನು ದೂರುಗಳಿದ್ರು ಇನ್ನೊಬ್ಬರಿಗೆ, ನಮ್ದು ಎಲ್ಲ ಸಮಸ್ಯೆ ರಹಿತವಾದ ಬದುಕು ಅಂತ. ಹಾಗೆ ಅದನ್ನ ಹೇಳಿದ ಇವ ಹಾಗಲ್ಲ, ದೇವರ ಎದುರು ಒಪ್ಪಿಕೊಂಡ, ಇಲ್ಲ ನಂದು ತಲೆ ಕೆಟ್ಟಿದೆ ಅಂತ.
ಇಷ್ಟೆಲ್ಲ ಹೊರಗಿನ ಇಂದ್ರಿಯಗಳು ಗಲಾಟೆ ಮಾಡಬೇಕು ಅಂತಾದ್ರೆ, ಐದಾರ್ಯವನ್ನು ತೋರಿಸಬೇಕು ಅಂತಾದ್ರೆ, ಸತ್ಯಾಗ್ರಹ ಮಾಡಬೇಕು ಅಂತಾದ್ರೆ, ಅದು ನನ್ನ ತಲೆ ಸರಿ ಇಲ್ಲ, ಹೌದು ಅನ್ನ ಮನಸ್ಸು ಹಾಳಾಗಿದೆ. ಭ್ರಮತೀವ ಅದು ಪೂರ್ತಿ ಹೇಳುವುದಿಲ್ಲ. ಯಾಕೆಂದ್ರೆ ಇದು ಕಷ್ಟವೇ. ಈ ಮನೋವೈದ್ಯರೆಲ್ಲ ಹಾಗೆ, ನಿನಗೆ ತಲೆ ಸರಿ ಉಂಟಾ ಕೇಳ್ತಾರೆ. ಇಲ್ಲ ಹೇಳಿದ್ರೆ ಹಾಗಾದ್ರೆ ನಿನಗೆ ತಲೆ ಸರಿ ಉಂಟು ಅಂತ ಹೇಳ್ತಾರೆ. ತಲೆ ಸರಿ ಉಂಟು ಹೇಳಿದ್ರೆ ಹಾಗೆ ನಿನಗೆ ತಲೆ ಸರಿ ಇಲ್ಲ ಹೇಳ್ತಾರೆ. ಇದೇನು ವಿಚಿತ್ರ. ಇದು ಯಾರಿಗೆ ತಲೆ ಸರಿ ಉಂಟು, ಯಾರಿಗೆ ತಲೆ ಸರಿ ಇಲ್ಲ, ಇಬ್ಬರಿಗೂ ಗೊತ್ತಾಗೋದಿಲ್ಲ. ಕೊನೆಗೆ 1 ವರ್ಷದ ಅವರಿಬ್ಬರ ಸಾಂಗತ್ಯದಿಂದಾಗಿ ಬಂದ ಮನೋರೋಗಿ ಸರಿಯಾಗಿ ಹೋಗ್ತಾನೆ, ಇದ್ದ ವೈದ್ಯ ಮನೋರೋಗಿಯಾಗಿ ಹೊರಗೆ ಬರ್ತಾನೆ. ಇದು ಆಗುವುದುಂಟು. ಇಂತಹ ಗುರು ಶಿಷ್ಯ ಸಮಾವೇಶ ನಡಿಬೇಕು. ಅದ್ಭುತ, ಪರಮಾದ್ಭುತ. ಅಲ್ಲಿ ಪ್ರಪಂಚ ದೂರ ಇರುತ್ತದೆ, ಮನೋಲೋಕ ತೆರೆದಿರುತ್ತದೆ, ತತ್ವ ವಿಜ್ಞಾನ ಹೊರಗೆ ಹಾರ್ತದೆ. ಹೋಗಿ ಹೋಗಿ ಗುರು ಶಿಷ್ಯ ಆಗ್ತಾನೆ, ಶಿಷ್ಯ ಗುರು ಆಗ್ತಾನೆ. ಇವ ಹುಚ್ಚ ಆಗ್ತಾನೆ, ಅವ ನಿರ್ಮುಕ್ತ ಆಗ್ತಾನೆ. ಅದ್ಭುತವಾದ ತಾಣ. ಇಂತಹ ಮಾನಸಿಕವಾದ ಪ್ರಪಂಚ ನಾವು ಕಾಣುವುದೇ ಇಲ್ಲ, ಕೇಳುವುದೂ ಇಲ್ಲ ಇವತ್ತು. ಅಂತಹ ಲೋಕ ಒಂದಿತ್ತು, ಅದ್ಭುತ. ಹಾಗೆ ಇವ ಮಾತ್ರ ತನಗೆ ತಲೆ ಕೆಟ್ಟಿದೆ ಅಂತ ಹೇಳುವುದಿಲ್ಲ. ಯಾಕೆಂದ್ರೆ ತಲೆ ಕೆಟ್ಟಿದೆ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಹಾಗಾದ್ರೆ ರಿಪೇರಿ ಆಗೋದಿಲ್ಲ, ಹೋಗು ಅಂತ. ನೀನೇ ಒಪ್ಪಿಕೊಂಡಿದ್ದಿ ತಲೆ ಕೆಟ್ಟಿದೆ ಅಂತ. ಅದಕ್ಕೆ ಇವ ಬಹಳ ಚೆನ್ನಾಗಿ ಮಾತಾಡಿದ. ತಲೆ ಕೆಟ್ಟಂತೆ ಕಾಣ್ತದೆ ಕೃಷ್ಣ ಅಂದ. ಹಾಗಾದ್ರೆ ಸರಿ ಮಾಡುವ ಅಂದ. ನಾವು ಯಾವತ್ತು ಋಣಾತ್ಮಕವಾದ ಯೋಚನೆಯಲ್ಲೇ ಕೂತ್ಕೊಳ್ಳುತ್ತೇವೆ, ಆವತ್ತು ಎಂದೂ ನಾವು ಮತ್ತೆ ಧನಾತ್ಮಕವಾಗಿ ಬದುಕುವುದಿಲ್ಲ. ಯಾವ ಕಾಯಿಲೆಯೇ ಇರಲಿ, ಮನುಷ್ಯ ಸಾಯುವುದು ಖಾತ್ರಿ ಯಾವಾಗಾದ್ರೂ. ಆದ್ರಿಂದ ಈ ಕಾಯಿಲೆ ಬಂದ ತಕ್ಷಣವೇ ಸಾಯ್ತೇನಲ್ಲ ಅಂತ ಹೆದರಬಾರದು. ಚಾನ್ಸ್ ಇದೆ, ಬದುಕುವ ಯೋಗ್ಯತೆ ಇದೆ, ನಡೆಯಬಹುದು. ಯಾರೋ ಬಂದು ತೀರ್ಥ ಕೊಟ್ರು, ಪ್ರಸಾದ ಕೊಟ್ರು, 100 ಕಾಲ ಬದುಕು ಅಂತ ಹೇಳಿದ್ರು, ಬದುಕಬಹುದು. ಎಂತ ಕಾಯಿಲೆ ಹೊತ್ತು ಬದುಕಬಹುದು. ಏನು ಕಾಯಿಲೆ ಇಲ್ಲರೂ ಸಾಯ್ಬಹುದು. ಒಂದು ಚಕ್ಕಲಿ ತಿಂದ ಸತ್ತ ಹೇಳುವವರು ಇದ್ದಾರೆ. ಅದನ್ನ ಸಾಯಲಿಕ್ಕೆ ಕಾರಣ ಬೇಡ, ಬದುಕಲಿಕ್ಕೆ ಸಾಧನೆ ಬೇಡ. ಒಳಗೆ ಕೂತು ಗಟ್ಟಿತನ ಇದ್ರೆ ಸಹ ಅದನ್ನು ಮಾಡಬೇಕು. ಅದಕ್ಕೆ ಅರ್ಜುನ ಹೇಳ್ತಾನೆ, ನನಗೆ ಏನೋ ಮನಸ್ಸು ಗಿರಿಗಿಟಿಯಾಗಿ ತಿರುಗುವ ಹಾಗೆ ಕಾಣುತ್ತ ಅವನು. ಒಂದು ಕಡೆ ಯಾರಾದರೂ ಅಕ್ಷದಲ್ಲಿ ನಿಲ್ಲಿಸಿ ಬಿಟ್ರೆ ಗಟ್ಟಿ ಆಗ್ತಾನೆ. ಅಷ್ಟು ಬೇಕು ಅಂದ. ಇದು ಕೃಷ್ಣನೇ ಬೇಕು. ನಾವಾದ್ರಿಂದ ಯಾವತ್ತು ಧನಾತ್ಮಕ ಯೋಚನೆಯಲ್ಲಿರಬೇಕು. ಎಷ್ಟು ಋಣವಾದರೂ ಎಲ್ಲ ಖಾಲಿ ಆಯ್ತು ಅಂತ ಇಟ್ಟುಕೊಳ್ಳುವ, ಎಲ್ಲ ಕೈ ಬಿಟ್ಟು ಅಂತ ಇಟ್ಟುಕೊಳ್ಳುವ. ದೇವರೊಬ್ಬ ಇದ್ದಾನೆ, ಒಬ್ಬರನ್ನು ಗಟ್ಟಿ ನೆನಪಿಟ್ಟುಕೊ, ಮುಗಿಯಿತು. ಭಗವಂತ ಅವನು ಕೈ ಬಿಟ್ಟರೆ ಮಾತ್ರ ಮಾತಾಡ್ಲಿಕ್ಕೆ ಇಲ್ಲ. ಮತ್ತಾರು ಕೈ ಬಿಟ್ಟರು ತೊಂದರೆ ಇಲ್ಲ. ಹಾಗಾಗಿ ದೇವರ ಹತ್ತಿರದಲ್ಲಿ ಇವನು ಧನಾತ್ಮಕವಾಗಿ ಭ್ರಮತೀವ ಅಂದ. ಇಷ್ಟು ಮಾತಾಡಿದ ಅರ್ಜುನ ಈ ಗೆರೆಯನ್ನು ಯಾರು ಎತ್ತರದಲ್ಲಿ ತೋರಿಸಿಕೊಟ್ಟೇ ಇಲ್ಲ. ತಲೆ ಕೆಟ್ಟಿದೆ ಅಂತ ಅರ್ಜುನ ಹೇಳಿಬಿಟ್ಟ, ಹೇಳಲಿಲ್ಲ. ಕೆಟ್ಟಿದೆ ಏನೋ ಅಂದ. ಇಷ್ಟವರೆಗೆ ಯಾವುದಕ್ಕೋ ಹೇಳಲಿಲ್ಲವ. ಗಾಂಡೀವ ಜಾರಿದಂತೆಯೋ ಏನೋ, ಕಾಲು ನಡುಗಿದಂತೆಯೋ ಏನೋ, ಮೈ ಬಿಸಿಯಾದಂತೆಯೋ ಏನೋ, ಎಲ್ಲ ಹೌದೇ ಹೌದು. ಆದ್ರೆ ಇಲ್ಲಿಗೆ ಬಂದಾಗ ಭ್ರಮತಿ ಇವ ಮೇ ಮನಃ, ನನ್ನ ಮನಸ್ಸು ಅದು ತಿರುಗುವ ಹಾಗೆ ಕಾಣುತ್ತಾ ಉಂಟು ಅಂತ. ತಿರುಗ್ತಾ ಇಲ್ಲ, ತಿರುಗಿದ ಹಾಗೆ ಕಂಡಿದೆ. ಅದನ್ನ ಮನಸ್ಸಿನಲ್ಲಿ ಏನೋ ವಿಭ್ರಮ ಆಗ್ತಾ ಇದೆ, ಕೋಲಾಹಲ ಉಂಟಾಗಿದೆ. ಇದು ಸರಿಯೇ. ಯಾಕೆಂದ್ರೆ ಇಷ್ಟು ಇಂದ್ರಿಯಗಳು ಅವನ ಕೈಯಲ್ಲಿತ್ತು. ಈ ಎಲ್ಲ ಇಂದ್ರಿಯಗಳು ಕೈಯಲ್ಲಿದ್ದದ್ದನ್ನು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಅವನಿಗೆ ಬರುತ್ತೆ. ತಪ್ಪಿ ಹೋದದ್ದು ಗೊತ್ತಾಗಿದೆ ಅವನಿಗೆ. ಯಾವ ಇಂದ್ರಿಯಗಳ ಮೇಲೆ ಇವತ್ತು ಅವನ ಹತೋಟಿ ಇಲ್ಲ ಗೊತ್ತಾಗಿದೆ. ಆದರೆ ಮನಸ್ಸು ಇಂದ್ರಿಯದ ಮೇಲೆ ಅವನಿಗೆ ಹತೋಟಿ ಇಲ್ಲ. ಒಳಗಿನ ಇಂದ್ರಿಯಕ್ಕೆ ಇವನು ಇದ್ದಾನೆ ಸ್ವಲ್ಪ, ಇವನ ಮೇಲಿನವರು ಇದ್ದಾರೆ, ಗರುಡ ಶೇಷ ರುದ್ರರು ಬರ್ತಾರೆ. ಆದ್ರೆ ಇವನಿಗೆ ಮನಸ್ಸು ಎಂಥದ್ದು ಹೇಳಲಿಕ್ಕೆ ಆಗುವುದಿಲ್ಲ. ಸರಿ ಉಂಟಾ ಗೊತ್ತಿಲ್ಲ, ಸರಿ ಇಲ್ವಾ ಅದು ಗೊತ್ತಿಲ್ಲ. ಅದನ್ನು ದಂಡೆಯ ಮೇಲಿಟ್ಟ ಇವ. ಹೌದು ಹೇಳುವ ಇಲ್ಲ ಹೇಳುವ ಎರಡೂ ಗೊತ್ತಾಗ್ತಾ ಇಲ್ಲ. ಹೊರಗಿನ ಅತಂತ್ರತೆ ನೋಡಿದಾಗ ಒಳಗಿನ ಅತಂತ್ರೆಯನ್ನು ಊಹಿಸಬಹುದು. ಆದರೆ ಹೊರಗಿನ ಅತಂತ್ರತೆ ಎನ್ನುವುದು ಬಂದದ್ದು ಈಗ ತಾನೇ, ಆದ್ದರಿಂದ ನಿಮಿತ್ತಿಕವಾಗಿ, ಆದ್ದರಿಂದ ಒಳಗೆ ಗಟ್ಟಿ ಇರಬಹುದು. ಅದನ್ನ ಮತ್ತೂ ತನ್ನ ಒಳತನವನ್ನು ಕಾಪಾಡ್ತಾ ಇದ್ದಾನೆ ಅರ್ಜುನ. ಅದು ಗಟ್ಟಿ ಉಂಟು ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ ಮಾನಸಿಕವಾಗಿ ಧೈರ್ಯ ಇದೆ ಅವರು ದೈಹಿಕವಾಗಿ ಯಾವ ಧೈರ್ಯವನ್ನು ಒಪ್ಪಬಹುದು. ಮೊದಲು ತಯಾರಾಗಬೇಕಾದ ವಿದ್ಯಾರ್ಥಿ ಪರೀಕ್ಷೆಗೆ ಮಾನಸಿಕವಾಗಿ, ಮತ್ತೆ ಪುಸ್ತಕ ಓದುವುದು. ನಾಡದು ಪರೀಕ್ಷೆ ಇದೆ, ಬರಿತೇನೆ, ಸರಿ ಬರಿತೇನೆ ಅನ್ನತಕ್ಕ ಧೈರ್ಯ ಉಂಟಾ? ಯಾವ ಪುಸ್ತಕ ಓದಬಹುದು? ಸಾಧ್ಯ ಇಲ್ಲ. ಅಷ್ಟು ಬೇಗ ಪರೀಕ್ಷೆ ನನ್ನ ಕೈಲಿ ಆಗುವುದಿಲ್ಲ ಅಂದ್ರೆ ಯಾವ ಸಮಯ ಕೊಟ್ಟರು ಪುಸ್ತಕ ಕೊಟ್ಟು ನೋಡಿ ಬರಿ ಹೇಳಿದ್ರು ಅವನಿಗೆ ಪುಟ ಸಿಗುವುದಿಲ್ಲ. ಆಗ ಯಾಕೆ? ಮನಸ್ಸಿನಲ್ಲಿ ಧೈರ್ಯ ಇಲ್ಲ.
ಅದನ್ನು ಮುಖ್ಯಬೇಕಾದ ದಿವ ಮನಸ್ಸನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡ, ಅಂಕೆಯಲ್ಲಿ ಸಿಗುವುದಿಲ್ಲ ಎನ್ನುವುದನ್ನು ಹೇಳಿಯೂ ಕೊಂಡ. ಕೃಷ್ಣ ಭ್ರಮತೀವಚ ಮೇ ಮನಃ, ನಂಗೇನೋ ಒಂಥರ ಆಗ್ತಾ ಇದೆ ಕಾಣುತ್ತದೆ, ಆದ್ರಿಂದ ನೀನು ನೋಡಿಕೊ. ಸೀದ ಹೋಗಿ ಮನೋರೋಗ ತಜ್ಞನ ಹತ್ತಿರದಲ್ಲಿ ಇದನ್ನೇ ಮೊದಲ ಪ್ರಶ್ನೆ ಶಾಸ್ತ್ರಕಾರದ್ದು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ. ನನ್ನ ಮನಸ್ಸು ಯಾರ ಕೈಯಲ್ಲಿ ಕೊಟ್ಟಾಗ ಸಮ ಆಗುತ್ತೆ? ನನ್ನ ಮನಸ್ಸು ಯಾಕೆ ನಾನು ಹೇಳಿದಾಗೆ ಕೇಳುವುದಿಲ್ಲ? ಎಲ್ಲರ ಪ್ರಶ್ನೆ ಅಷ್ಟೇ. ಎಲ್ಲರಿಗೂ ಎಲ್ಲವೂ ಗೊತ್ತುಂಟು, ಆದರೆ ಗೊತ್ತಿಲ್ಲದವರಾಗಿ ಅವರೇ ನಾಟಕ ಮಾಡ್ತಾರೆ. ಯಾರಿಗೆ? ಅವರಿಗೆ. ಇನ್ನೊಬ್ರು ಯಾರಿಗೂ ನಾಟಕ ಮಾಡಲಿಕ್ಕೆ ಇಲ್ಲ. ನಾವು ನಾಟಕ ಮಾಡೋದು ನಮಗೆ ನಾವೇ. ಶುದ್ಧವಾದ ದನ ಹಾಲನ್ನು ಕೊಟ್ಟಾಗ ಅದನ್ನು ಬಿಳಿಯಾದ್ದನ್ನು ಕಪ್ಪು ಮಾಡಿ ನಾವೇ ನಮಗೆ ತಿನ್ನಿಸುವುದು, ಕುಡಿಸುವುದು. ಮತ್ತೆ ಯಾರಿಗೂ ಅಲ್ಲ, ನಾವೇ ತಿನ್ ತೊಂದರೆ ಇಲ್ಲ, ಇದು ಒಳ್ಳೆದುಂಟು ತಗೊಂಡ. ನಿಜವಾಗಿ ಯಾವುದು ಒಳ್ಳೆದು ನಮಗೆ ಗೊತ್ತುಂಟು, ದನ ಕೊಟ್ಟದ್ದು ಹೇಗೆ ಅನ್ನೋದು ನಮಗೆ ಗೊತ್ತುಂಟು. ಆದ್ರೂ ನಾವು ಯಾವುದನ್ನು ಇಷ್ಟಪಟ್ಟು ಹಾಕಿದ್ದೇವೆ ನೋಡಿ. ನಮಗೆ ಇದರಿಂದ ಯಾರಿಗೆ ಯಾರು ಮೋಸ ಮಾಡಲಿಲ್ಲ. ಅವರ ಮನಸ್ಸೇ ಅವರಿಗೆ ಕಳ್ಳತನದಲ್ಲಿ ತೋರಿಸಿಕೊಡ್ತಾ ಉಂಟು. ನಾವು ಯಾರಿಗೆ ನಾಟಕ ಮಾಡಿದ್ದೀಗ? ಇದು ಚಂದ ಇದೆ, ಭಾರಿ ಒಳ್ಳೇದಿದೆ, ಕುಡಿ. ಹೌದೇನು? ಯಾವ ಒಬ್ಬ ವ್ಯಕ್ತಿಯು ಕಪ್ಪು ಹಾಲನ್ನು ಒಳ್ಳೆದು ಅಂತ ಹೇಳುವುದೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಆದ್ರೂ ನಾಟಕ ಮಾತ್ರ ಯಾರು ಮಾಡಲು ಬಿಡುವುದಿಲ್ಲ. ಅದನ್ನು ಅರ್ಜುನ ಒಪ್ಪಿಕೊಂಡು ನನ್ನ ಮನಸ್ಸು ಅಂಕೆಯಲ್ಲಿ ಸಿಗ್ತಾ ಇಲ್ಲ ಅಂದ. ಮೊದಲಿಗೆ ಕೈಯಲ್ಲಿ ಅಂಡೀವದ ಜಾರುವಿಕೆಯನ್ನು ತೋರಿಸ್ತಾ ಉತ್ತಮವಾದ ಬಿಲ್ಲುಗಾರ, ಬಿಲ್ವಿದ್ಯೆಯೇ ಮೂರ್ತಿಯಾಗಿ ಬಂದ ಗುರು ದ್ರೋಣ ಇದ್ದಾನೆ. ಅವನ ಎದುರು ಕೈ ಮಾಡ್ಲಿಯಾ? ಅವನ ಎದುರು ಗಾಂಡೀವ ಹಿಡೀಲಿಯಾ? ಇಲ್ಲ ಕೃಷ್ಣ, ಜಾರ್ತಾ ಇದೆ ಅಂದ. ಹಿರಿಯರು, ಅಜ್ಜಂದಿರು, ನಮ್ಮನ್ನು ಎತ್ತಿ ಮುದ್ದಾಡಿದವರು, ಪಾದ ಕಂಡಾಗ ನಮಿಸಬೇಕು, ತಲೆ ಬಾಗಿಸಬೇಕು. ಅಂತಹ ಮುದಿಯ ಭೀಷ್ಮ ಪಿತಾಮಹ ಎದುರಿದ್ದಾನೆ. ಅವನ ಎದುರು ನಾನು ಗಟ್ಟಿ ಕಾಲಲ್ಲಿ ನಿಲ್ಲಿಯ? ಮಂಡಿ ಊರಿ ಬಗ್ಗಿಸಿಲ್ಲ ತಲೆ, ನನ್ನ ಕಾಲು ನಿಲ್ಲಿಕ್ಕೆ ಕೇಳುತ್ತಾ ಅಂತಾನೆ. ಹೌದು, ಎರಡು ಹೌದು. ಭೀಷ್ಮದ್ರೋಣ ಪ್ರಮುಖತಃ ಅಂತ ಕೃಷ್ಣ ಮಾಡಿದ್ದಕ್ಕೆ ಎರಡು ಹೇಳಿದ. ಅವರಿಬ್ಬರನ್ನು ಕಂಡಾಗ ಕೈಯೂ ಬಿದ್ದೋಯ್ತು, ಕಾಲು ಮಡಚಿ ಹೋಯ್ತು ಅಂದ. ಬಹಳ ಚಂದ ಇದೆ ಅರ್ಜುನ. ಮುಂದೆ ತನಗೇನಾಗತ್ತೆ ಎನ್ನುವುದು ಮತ್ತು ಹೇಳುತ್ತಾನೆ. ಶ್ರೀಕೃಷ್ಣ ಅರ್ಪಣ.